ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ವರಮಹಾಲಕ್ಷ್ಮಿ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಈಗ ವಾರ ಭವಿಷ್ಯದ ಕಡೆ ಹೋಗೋಣ. ದಿನಾಂಕ 11/8/2024ರಿಂದ ದಿನಾಂಕ 17/8/2024 ಮೇಷರಾಶಿಯಿಂದ ಮೀನರಾಶಿಯವರೆಗೆ ರಾಶಿ ವಾರ ಭವಿಷ್ಯ ನೋಡೋಣ. ಹಾಗೆ ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು, ಯಾಕೆಂದರೆ ಜಾತಕಕ್ಕೂ ಹಾಗೂ ಈಗ ನಡೆಯುವಂತಹ ಗೋಚಾರ ಗ್ರಹದ ಫಲ ಹಾಗೂ ನಿಮ್ಮಲ್ಲಿ ನಡೆಯುವಂತಹ ದಶಾಭುಕ್ತಿಗೆ ಆದ ಕಾರಣ ಒಮ್ಮೆ ಜಾತಕ ವಿಮರ್ಶೆ ಅಗತ್ಯ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟ ವಿದ್ವಾನ್. ಈಗ ವಾರ ಭವಿಷ್ಯಕ್ಕೂ ಮೊದಲು 14ನೇ ತಾರೀಕು ಇದೇ ತಿಂಗಳು ಮುಂದಿನ ವಾರ ಬರ್ತಕ್ಕಂಥ 16/8/2024 ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಮೊದಲು ಮಾಹಿತಿ ತಿಳ್ಕೊಂಡು ನಂತರ ನಾವು ವಾರ ಭವಿಷ್ಯದ ಕಡೆ ಹೋಗೋಣ. ಮೊದಲಿಗೆ ನಮಗೆ ಬೇಕಾಗಿರುವಂತಹದ್ದು ಮುಹೂರ್ತ. ಯಾವ ಸಮಯದಲ್ಲಿ ಮಾಡಿದ್ರೆ ನಮಗೆ ಶುಭ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಅದರಿಂದ ಮುಹೂರ್ತ ಭಾಗಕ್ಕೆ ಮೊದಲು ಹೋಗೋಣ. ನಾವು 16ನೇ ತಾರೀಕು ಬರ್ತಕ್ಕಂಥ ಈ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ, ಅಂದರೆ ಪ್ರಾತಃಕಾಲ ಬೆಳಗ್ಗೆ 3:30ರಿಂದ 4:30 ಒಳಗೆ ಕಳಸವನ್ನು ಸ್ಥಾಪನೆ ಮಾಡುವಂಥ ಸಮಯ. ಹಾಗೆ ಮತ್ತೊಂದು ಶುಕ್ರಹೋರೆ ಅಂತ ಬರುತ್ತೆ. ಆ ಶುಕ್ರಹೋರೆಯನ್ನು ನಾವು ತೆಗೆದುಕೊಂಡಾಗ ಬೆಳಗ್ಗೆ 6:13 ಬೆಳಗ್ಗೆ 7:16 ಒಳಗೆ ಶುಕ್ರಹೋರೆಯಲ್ಲೂ ನಾವು ಕಳಶ ಸ್ಥಾಪನೆ ಮಾಡ್ಬೋದು. ಹಾಗೆ ಸಿಂಹ ಲಗ್ನವನ್ನು ತೆಗೆದುಕೊಂಡಾಗ ಬೆಳಗ್ಗೆ 5:57ರಿಂದ ನಮಗೆ ಬೆಳಗ್ಗೆ 8:14 ಇರುತ್ತೆ. ಹಾಗೆ ಅಭಿಜಿನ್ ಮುಹೂರ್ತವನ್ನು ನೋಡುವಾಗ ಮಾಧ್ಯಾಹ್ನಿಕ 12:03 ನಮಗೆ ಮಾಧ್ಯಾಹ್ನಿಕ 12:50 ಒಳಗೆ ನಾವು ಅಭಿಜಿನ್ ಮುಹೂರ್ತವನ್ನು ಉಪಯೋಗಿಸ್ಬೋದು. ಯಾಕಂದರೆ ಆತ್ಮೀಯ ವೀಕ್ಷಕರ ನಮಗೆ ಸಮಯ ಅಭಾವ ಇರ್ಬೋದು ಅಥವಾ ವೃತ್ತಿಯಿಂದ ಹೊರಗಡೆ ಹೋಗಿರ್ಬೋದು, ಅನ್ಯಥಾ ಈಗ ಮನೆ ಕೆಲಸ, ಸ್ನಾನಾದಿಗಳು, ಹಾಗೆ ವಯಸ್ಸಾದರು ಇರ್ತಾರೆ, ಅವರಿಗೆ ಊಟೋಪಚಾರ ಇರ್ಬೋದು, ಔಷಧಿಗಳಿರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಅನುಕೂಲವಾಗಿರುವಂಥ ಸಮಯದಲ್ಲಿ ಮಾಡಿ ನಾವು ವರಮಹಾಲಕ್ಷ್ಮಿಗೆ ನಾವು ವಿಶೇಷವಾಗಿ ಕೃಪಾ ಕಟಾಕ್ಷವನ್ನು ಪಡೆದು ನಮ್ಮ ಮನೋ ಆಕಾಂಕ್ಷೆಗಳು ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಳೋಕ್ಕೆ ಈ ಸಮಯವನ್ನು ನೀವು ಉಪಯೋಗಿಸಿಕೊಂಡು ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ತಮ್ಮ ಎಲ್ಲ ರೀತಿಯ ಕಷ್ಟಗಳು, ಸಾಲ ಬಾಧೆ ಇರ್ಬೋದು, ಇನ್ನು ರೀತಿಯ ಆರ್ಥಿಕ ಸಮಸ್ಯೆಯಿಂದ ಹೊರಬರಲು ಇದು ನಿಮಗೆ ಸಹಾಯ ಆಗುತ್ತೆ. ಆದ್ದರಿಂದ ಮಹಾಲಕ್ಷ್ಮಿಗೆ ಸಂಕಲ್ಪಪೂರಿತವಾಗಿ ಪೂಜೆಯನ್ನು ಮಾಡಿ ಖಂಡಿತ ನಿಮಗೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ಮಹಾಲಕ್ಷ್ಮಿ ಫೋಟೋವನ್ನು ಕೂರಿಸೋ ವಿಧಾನವನ್ನು ತಿಳ್ಕೊಳ್ಳೋಣ. ಮಹಾಲಕ್ಷ್ಮಿ ಫೋಟೋವನ್ನು ನಾವು ಗಜಲಕ್ಷ್ಮಿಯ ಫೋಟೋ ರೂಪದಲ್ಲಿ ಇಡಬೇಕು. ಅಂದರೆ ಮಹಾಲಕ್ಷ್ಮಿ ಗಜಲಕ್ಷ್ಮಿಯ ಸ್ವರೂಪದಲ್ಲಿ ಲಕ್ಷ್ಮಿ ಮಧ್ಯದಲ್ಲಿದ್ದು ಎಡ ಮತ್ತು ಬಲದಲ್ಲಿ ಆನೆ ಇರಬೇಕು. ಮತ್ತು ಮಣೆಯ ಮೇಲೆ ಅಮ್ಮನವರ ಫೋಟೋ ಇಡಬೇಕು. ಯಾವ ರೀತಿ ಅಂದಾಗ ಮಣೆಯನ್ನು ಒರೆಸಿ ಅದರ ಮೇಲೆ ರಂಗೋಲಿಯನ್ನು ಬರೆದು ಅದರ ಮೇಲೆ ಮುತ್ತುಕದ ಎಲೆಯನ್ನು ಇಡಬೇಕು. ಅದರ ಮೇಲೆ ಮುತ್ತುಕದ ಎಲೆಯನ್ನು ಇಟ್ಟು ಹಕ್ಕಿ ಇಟ್ಟು ಅದರ ಮೇಲೆ ನಾವು ಏನಿಡಬೇಕು, ಗಜಲಕ್ಷ್ಮಿ ಫೋಟೋವನ್ನು ಇಡಬೇಕು. ಫೋಟೋ ಇಟ್ಟ ನಂತರ ಅಕ್ಕಪಕ್ಕ ಗಜಲಕ್ಷ್ಮಿಯ ಫೋಟೋ ಅಕ್ಕಪಕ್ಕ 2 ಆನೆಯನ್ನು ಇಡಬೇಕಾಗತ್ತೆ. 2 ಆನೆಯನ್ನು ಅಕ್ಕಪಕ್ಕ ಲಕ್ಷ್ಮಿಯ ಫೋಟೋ ಪಕ್ಕ ಇಡಬೇಕಾಗತ್ತೆ. ಹಾಗೆ 2 ಪುಟ್ಟ ಆನೆಯನ್ನು ಸಹ ನೀವು ನಿಮ್ಮ ಮನೆಯ ಹೊಸಲ ಮೇಲೆ, ಹೇಗೆ ನಾವು ಮನೆಗೆ ಪ್ರಧಾನ ದ್ವಾರ ಅಂತ ಕರಿತೀವೋ ಆ ಮೂಲ ಏನಿದೆಯೋ ಎಂಟ್ರೆನ್ಸ್ ಮನೆಗೆ ಪ್ರಥಮವಾಗಿ ನಮ್ಮ ಮನೆ ಏನು ಪ್ರವೇಶ ಮಾಡ್ತೀವೋ ಅದ್ರ ಮೇಲೂ ಸಹ 2 ಪುಟ್ಟ ಆನೆಗಳು ಇಡಬೇಕಾಗುತ್ತೆ. ಅಂದರೆ ನೀವು 4 ಪುಟ್ಟ ಆನೆಗಳು ಬೇಕಾಗುತ್ತೆ. ಅದನ್ನು ನೀವು ಫಸ್ಟು ಫೋಟೋ ತೆರಡಿ ಇಡ್ತೀರಾ, ಎರಡನೇದು ನೀವು ಹೊಸ್ಲ ಮೇಲೆ ಆನೆಗಳನ್ನು ಇಡ್ತೀರಾ. ಹಾಗೆ ಅಲಂಕಾರಕ್ಕೆ ಬರೋಣ. ಫೋಟೋ ಅಲಂಕಾರಕ್ಕೆ ಏನು ಇಡಬೇಕು ಅಂದಾಗ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು, ಅಮ್ಮನವ್ರಿಗೆ ಧಾರಣೆಯನ್ನು ಮಾಡುವಂಥದ್ದು. ನಂತರ ಕನಕಾಂಬರ ಹೂವು, ಹಾಗೆ ಸುಗಂಧಭರಿತವಾದ ಹೂವುಗಳು ನೀವು ಧಾರಣೆಯನ್ನು ಮಾಡ್ಬೋದು. ಮಲ್ಲಿಗೆ ಇನ್ನಿತರ ಏನು ಹೂವುಗಳು ಬರುತ್ತೋ ಅದನ್ನು ಧಾರಣೆ ಮಾಡ್ಬೋದು. ಹಾಗೆ ನೀವು ಕಮಲದ ಹೂವನ್ನು ಸಹ ಅಮ್ಮನವ್ರಿಗೆ ಪ್ರಧಾನ, ಆದ್ದರಿಂದ ಕಮಲದ ಹೂವನ್ನು ಪ್ರಧಾನವಾಗಿ ನೀವು ಅಮ್ಮನವ್ರಿಗೆ ಮುಡಿಸ್ಬೇಕಾಗತ್ತೆ.
ಹಾಗೆ ಹಣದ ಸಮಸ್ಯೆಗಳು ತುಂಬ ಇತ್ತು ಅಂದಾಗ ನೀವು 33 ಏಲಕ್ಕಿಯನ್ನು ಪೋಣಿಸಿ ಹಾರದ ಸ್ವರೂಪದಲ್ಲಿ ನೀವು ಅಮ್ಮನವರಿಗೆ ಧಾರಣೆಯನ್ನು ಮಾಡ್ಬೋದು. ಇದಿಷ್ಟು ಫೋಟೋ ಸ್ವರೂಪದಲ್ಲಿ ಯಾರ್ಯಾರು ಪೂಜೆ ಮಾಡ್ತೀರೋ ಅವರಿಗೆ. ಹಾಗೆ ಕಳಸದ ರೂಪಕ್ಕೆ ಬರೋಣ. ಈಗ ಫೋಟೋ ರೂಪದಲ್ಲಿ ಒಂದು ಭಾಗ ಪೂಜೆ ಮಾಡೋರು ಈ ರೀತಿ ಮಾಡ್ಬೋದು. ಎರಡನೇ ರೂಪ ನಾವು ಕಳಸಾರಾಧನೆಯನ್ನು ಮಾಡ್ತೀವಿ ಅನ್ನೋರು ಕಳಸಕ್ಕೂ ಸಹ ನೀವು ಮುತ್ತಕದ ಎಲೆಯ ಮೇಲೆ ಮೊದಲು ನೆಲದ ಮೇಲೆ ನೀವೇನು ಮಾಡಬೇಕು, ಸ್ಟಾರ್ ಬರಿಬೇಕು. ಅದರ ಮೇಲೆ ಮುತ್ತಕದ ಎಲೆ ಅಥವಾ ಮಣೆಯಾದರೂ ಸರಿ, ಮುತ್ತಕದ ಎಲೆ ಇಟ್ಟು ಅದರ ಮೇಲೆ ಹಕ್ಕಿಯನ್ನು ಇಟ್ಟು ನೀವು ಕಳಸವನ್ನು ಸ್ಥಾಪನೆ ಮಾಡುವಂಥದ್ದು. ಕಳಸಕ್ಕೆ ನೀವು 5 ವೀಳ್ಯದೆಲೆಯನ್ನು ನೀವು ಇಡುವಂಥದ್ದು. ಅಷ್ಟಲಕ್ಷ್ಮಿ ಚೊಂಬಾದರೂ ಇಡ್ಬೋದು, ಅಥವಾ ನಿಮ್ಮ ಮನೆ ಯಥಾಶಕ್ತಿ ಅಂದಾಗ ನಿಮ್ಮಲ್ಲಿ ಯಾವ ರೂಪದಲ್ಲಿದೆಯೋ ಆ ರೀತಿಯಲ್ಲಿ ಕಳಸವನ್ನು ನೀವು ಸ್ಥಾಪನೆಯನ್ನು ಮಾಡುವಂಥದ್ದು. ಹಾಗೆ 8 ಈ ಬಾರಿ ವಿಶೇಷವಾಗಿದೆ. ಮೂಲ ನಕ್ಷತ್ರ ಸಮೇತವಾಗಿ ಕೇತು ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಅನುಕೂಲವಿದ್ದರೆ 8 ಗಜಲಕ್ಷ್ಮಿ ಇರುವಂತಹ ಆನೆ ಅಕ್ಕಪಕ್ಕ ಇರುವಂಥದ್ದು, ಲಕ್ಷ್ಮಿ ಮಧ್ಯೆ ಇರುವಂತಹ 8 ಬೆಳ್ಳಿಯ ಕಾಯಿನ್ಗಳನ್ನು ನೀವು ಕಳಸದ ಒಳಗೆ ಹಾಕಿ ಸ್ಥಾಪನೆ ಮಾಡಿದ್ರೆ ಮತ್ತಷ್ಟು ಶುಭ ಫಲಗಳನ್ನು ನೀವು ಪಡಿತೀರಾ. ಅನೇಕ ವರ್ಷಗಳಿಂದ ಹಣದ ಸಮಸ್ಯೆ, ಸಾಲದ ಬಾಧೆ, ಲೋನ್, ಎಷ್ಟೇ ಹಣ ತಂದರೂ ನಮ್ಮ ಮೇಲೆ ಉಳಿತಾಯ ಇಲ್ಲ, ಅಥವಾ ವಿದ್ಯಾಬುದ್ಧಿ ಇದ್ದರೂ ಸರಿಯಾದ ಉದ್ಯೋಗವಿದ್ದರೂ ಅದಕ್ಕೆ ಸರಿಯಾದಂತಹ ಸಂಬಳ, ವೇತನ ಅಂತ ಹೇಳ್ತೀವಿ. ಈ ರೀತಿ ತೊಂದರೆಗಳಾಗ್ತಾ ಇದ್ದರೆ, ಬಿಸ್ನೆಸ್ ಮಾಡ್ತಾಯಿದ್ರೆ ಬರೀ ಬಟ್ಟೆ ನೇರ ಅಂತಾರೆ, ಅಲ್ಲಿಗೆ ಸಮಾಂತರ ಆ ರೀತಿ ಆಗ್ತಾಯಿದ್ರೆ ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ನಾವು 8 ಬೆಳ್ಳಿಯ ಕಾಯಿನನ್ನು ಒಳಗೆ ಇಡಬೇಕಾಗತ್ತೆ. ಆದರೆ ನಾವು ಅಷ್ಟಲಕ್ಷ್ಮಿ ಚೊಂಬನ್ನೇ ನಾವು ಇಡ್ತೇವೆ. ಅಷ್ಟಾದರೆ 8 ದಿಕ್ಕುಗಳು ಅಧಿಪತಿಯಾಗಿರುವಂತಹ ಮಹಾಲಕ್ಷ್ಮಿ ಸ್ವರೂಪಿಣಿ ಲಕ್ಷ್ಮಿ, ಆದಿಲಕ್ಷ್ಮಿ ಆದ್ದರಿಂದ ನಮಗೆ ಹೆಚ್ಚಿನ ಫಲಗಳು ನಮಗೆ ದೊರೆಯುವಂಥದ್ದು. ಅದೇ ರೀತಿಯಲ್ಲಿ ಉಪ್ಪಿನ ದೀಪವನ್ನು ಹಚ್ಬೋದು. ಯಾಕೆಂದರೆ ಯಾವ ಪ್ರಶ್ನೆಗಳಿದೆ, ಹಚ್ಬೋದಾ ಪ್ರಥಮ ಬಾರಿಗೆ ಅಥವಾ ಈ ಬಾರಿಯೂ ನಾವು ಹಚ್ಬೋದಾ, ನಿತ್ಯ ಹಚ್ತಾ ಇದ್ದೀವಿ, ಹಚ್ಬೋದಾದ ಖಂಡಿತ ಹಚ್ಬೋದು. ಯಾಕೆಂದರೆ ಸಮುದ್ರ ಮಂಥನದಲ್ಲೇ ನಮಗೆ ಮಹಾಲಕ್ಷ್ಮಿ, ಕೂರ್ಮ, ಆನೆ ಎಲ್ಲ ಬಂದಿರುವಂಥದ್ದು. ಆದಿಲಕ್ಷ್ಮಿ ಅಂತ ಹೇಳ್ತೀವಿ. ಆದ್ದರಿಂದ ಸಮುದ್ರ ಅಂದಾಗ ಉಪ್ಪಿನ ಅಂಶ, ನೀರೆಲ್ಲ ಉಪ್ಪು. ಆದ್ದರಿಂದ ಉಪ್ಪು ಧನಾಕರ್ಷಕ ಮಾಡುತ್ತೆ, ಋಣವನ್ನು ತೀರಿಸುತ್ತೆ. ಯಾರು ಉಪ್ಪು ಮೇಲೆ ನೀವು ಪ್ರಮಾಣ ಮಾಡಿ ಅನ್ನಿ, ಯಾರೂ ಮಾಡೋದಿಲ್ಲ. ಯಾಕಂದರೆ ಉಪ್ಪು ಕದಿಯೋದಿಲ್ಲ. ಹಾಗೆ ಸಂಜೆ ಹೊತ್ತು ಯಾರು ಮನೆಯಿಂದ ಉಪ್ಪನ್ನು ಸಹ ಕೊಡೋದಿಲ್ಲ. ಆದ್ದರಿಂದ ಉಪ್ಪು ಅಂತ ನಾವೇನು ಕರಿತೀವೋ ಅದಕ್ಕೆ ವಿಶೇಷವಾದ ಶಕ್ತಿ ಇದೆ. ಖಂಡಿತ ಮನೆಯಲ್ಲಿ ಅಂದು ಕೊಬ್ಬರಿ ಎಣ್ಣೆಯಿಂದ ನೀವು ಖಂಡಿತವಾಗಿ ಉಪ್ಪಿನ ದೀಪವನ್ನು ಹಚ್ಚಿ, ಖಂಡಿತ ಪೂರ್ವಕ್ಕೆ ನೋಡೋ ಹಾಗೆ ಖಂಡಿತ ಹಚ್ಚಿ. ನಿಮಗೆ ಧನ ಅಭಿವೃದ್ಧಿ ಆಗುವಂಥದ್ದು, ಸಾಲ ಬಾಧೆ ಅಥವಾ ಬರಬೇಕಾದ ಹಣ ಯಾರೋ ಕೊಡ್ತಾ ಇಲ್ಲ, ಅಥವಾ ನೆಂಟರಿಷ್ಟೇ ಇರ್ಬೋದು, ಸ್ನೇಹಿತರು ಇರ್ಬೋದು, ಎಲ್ಲೋ ಹಣ ಸಿಗಾಕೊಂಡಿದೆ ಈ ರೀತಿ, ಅಥವಾ ಇವತ್ತು ನಾಳೆ ಅಂತ ಮುಂದೂಡ್ತಾ ಇದ್ದಾರೆ, ಇಂತಹ ಸಮಸ್ಯೆಗಳಿದ್ದರೆ ಖಂಡಿತ ನಿಮಗೆ ಧನಾಕರ್ಷಣೆ ಆಗಿ ಇಷ್ಟಾರ್ಥ ಸಿದ್ಧಿಗಳನ್ನು ಸಹ ತಾವು ಪಡ್ಕೋಬಹುದು. ಹಾಗೆ ಕಳಸಕ್ಕೆ ಮತ್ತೆ ಇನ್ನೇನು ಸೇರಿಸ್ಬೋದು ಅಂದಾಗ ಕಮಲದ ಮಣಿಯೂ ಸಹ ವಿಶೇಷವಾಗಿ ಇರುವಂಥದ್ದು. ಅದನ್ನು ಕಮಲದ ಮಣಿಯನ್ನು ಸೇರಿಸಿ, ಹಾಗೆ ಒಂದು ತಾಮ್ರದ ನಾಣ್ಯ, ಹಾಗೆ 1 ರೂಪಾಯಿ ನಾಣ್ಯವನ್ನು ಹಾಕುವಂಥದ್ದು. ಬಟ್ಲಡ್ಕೆ, ಹಾಗೆ ಅರಿಶಿನ ಕೊನೆ, ಲಾವಂಚ ತುಂಬ ವಿಶೇಷವಾಗಿರುವಂಥದ್ದು. ನೀವು ಯಾವುದೇ ಕಳಸ ಕೂರಿಸಿದ್ರೂ ಲಾವಂಚದ ಒಂದು ಬೇರು ಹಾಕಲಿಲ್ಲ ಅಂದರೆ ನಿಮಗೆ ಫಲ ಸಿಗೋದಿಲ್ಲ. ಇದೊಂದಕ್ಕೆ ಅಂತಲ್ಲ, ವ್ರತಕ್ಕೆ ಅಂತಲ್ಲ, ನೀವು ನಿತ್ಯ ಏನಾದರೂ ಮನೆಯಲ್ಲೇ ಕಳಸ ಕೂರಿಸುವಾಗಲೂ ಲಾವಂಚ ಬೇರು ಖಂಡಿತ ಹಾಕಲೇಬೇಕು. ಅದನ್ನು ಹೆಚ್ಚಾಗಿ ಸ್ವಲ್ಪ ಇಟ್ಕೊಳ್ಳಿ. ಈಗಲೂ ಸಹ ದೇವಾಲಯಗಳಲ್ಲಿ ವಿಗ್ರಹವನ್ನು ಶುದ್ಧಿ ಮಾಡುವಾಗ ಲಾವಂಚದ ಬೇರನ್ನೇ ಬಳಸುವಂಥದ್ದು. ಹಾಗೆ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂತಹ ಸಂಪು ಏನಿದೆಯೋ ಅಲ್ಲೂ ಸಹ ನೀವು ಲಾವಂಚ ಬೇರನ್ನು ಹಾಕಿ, ಆ ಮುಖಾಂತರ ನಾವು ಸ್ನಾನ ಹೇಗೆ ನಾವು ಒಂದು ಉಪಯೋಗಿಸ್ತೀವೋ ನೀರನ್ನು, ಆ ನೀರು ನಮಗೆ ಶಕ್ತಿಯುತವಾಗಿರುತ್ತೆ, ಧನಾತ್ಮಕ ರೂಪದಲ್ಲಿ ಇರುತ್ತೆ. ಋಣಾತ್ಮಕವನ್ನು ತೆಗೆದು ಧನಾತ್ಮಕ ರೂಪಕ್ಕೆ ಮಾಡಿಕೊಡುತ್ತೆ. ಇದರಿಂದಲೂ ಸಹ ನಮಗೆ ನಿತ್ಯ ಯಶಸ್ಸು, ಕೀರ್ತಿ, ಲಾಭ ಆಗುವಂತಹದ್ದು. ಹಾಗೆ ಗೋಮತಿ ಚಕ್ರವನ್ನು ಸಹ ಸೇರಿಸಿ, ಅರ್ಶಿನ ಕೊನೆ, ಗೋಮತಿ ಚಕ್ರ ಎಲ್ಲವನ್ನು ಸೇರಿಸಿ ನೀವು ಕಳಸವನ್ನು ಸ್ಥಾಪನೆ ಮಾಡ್ಬೋದು. ಹಾಗೆ ನೀರಲ್ಲಿ ಹಾಕೋದಾದರೆ ನೀವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಲು ಸಕ್ಕರೆ ಈ ಥರ ವಸ್ತುಗಳನ್ನು ಹಾಕೋಕ್ಕಾಗಲ್ಲ. ನೀವು ಲಾವಂಚ ಬೇರೊಂದನ್ನು ಹಾಕಿ, ನೀವು ಅರ್ಶಿನ ಕುಂಕುಮವನ್ನು ಹಾಕಿ, 1 ನಾಣ್ಯ ಅಥವಾ 8 ಬೆಳ್ಳಿಯ ನಾಣ್ಯಗಳನ್ನು ಅಷ್ಟಲಕ್ಷ್ಮಿ ರೂಪದಲ್ಲಿ ಹಾಕಿ ಸ್ಥಾಪನೆಯನ್ನು ಮಾಡಬಹುದು. ಹಾಗೆ
ನೀವು ಅಲಂಕಾರಕ್ಕೆ ಬಂದಾಗ ಕಳಸಕ್ಕೆ ನೀವು 5 ವೀಳ್ಯದೆಲೆ ಹಾಗೂ ಅರಿಶಿಣವನ್ನು ಸಂಪೂರ್ಣವಾಗಿ ಕಳಸದ ಕೈಗೆ ತುಂಬಬೇಕು. ಸಂಪೂರ್ಣ ತುಂಬಿ ಮಧ್ಯ ಮಹಾಲಕ್ಷ್ಮಿ ಅಂತ ಒಂದು ಬಟ್ಟನ್ನು ಇಡುವಂಥದ್ದು. ಹಾಗೆ ಅಲಂಕಾರಕ್ಕೆ ನೀವು ಮುಖವಾಡೆಯನ್ನು ಧಾರಣೆ ಮಾಡ್ತಿರೋ, ಬಿಂದಿಗೆ ಅಲಂಕಾರಕ್ಕೆ ಸೀರೆಯನ್ನು ಉಡಿಸ್ತಿರೋ ಅದೆಲ್ಲ ನೀವು ಮಾಡ್ಕೋಬೋದು. ಹಾಗೆ ಕಳಸಕ್ಕೂ ಸಹ ಕನಕಾಂಬರ ಹೂವನ್ನು ತಪ್ಪದೆ ನೀವು ಧಾರಣೆ ಮಾಡುವಂಥದ್ದು, ಸುವಾಸನೆಯ ಹೂವು. ಹಾಗೆ ಕಳಸದ ಎಡ ಮತ್ತು ಬಲಭಾಗದಲ್ಲೂ ಸಹ ನೀವೇನು ಮಾಡಬೇಕು, ಕಮಲದ ಹೂವನ್ನು ಇಡುವಂಥದ್ದು. ಹಾಗೆ ಸುತ್ತಲೂ 8 ಕಮಲದ ಹೂವನ್ನು ಇಡ್ಬೋದು. ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ಪ್ರಾರ್ಥನೆ ಮಾಡಿ 8 ಲಕ್ಷ್ಮಿಯ ಹೆಸರನ್ನು ಆವಾಹನೆ ಮಾಡಿ ನೀವು 8 ಕಮಲದ ಹೂವನ್ನು ಸುತ್ತಲೂ ಅಮ್ಮನವರು ಇದ್ದಾರೆ ಅಂತ ಪ್ರಾರ್ಥನೆ ಮಾಡಿ ನೀವು ಅಲ್ಲೂ ಸಹ 8 ಕಮಲದ ಹೂವನ್ನು ಸಹ ನೀವು ಇಡಬಹುದು. ಹಾಗೆ ಪೂಜೆಗೆ ನೀವು ಎಲ್ಲ ಪುಷ್ಪಗಳಿಂದ ಅರ್ಚನೆ ಮಾಡಬಹುದು ಅಥವಾ ಕುಂಕುಮ ಅರ್ಚನೆಯೂ ಸಹ ನೀವು ಮಾಡುವಂಥದ್ದು. ನೀವು ಹೇಗೆ ಪುಷ್ಪಾರ್ಚನೆ ಮಾಡಬೇಕು ಅಂದ್ಕೊಂಡಿದ್ದು ಅದೆಲ್ಲವೂ ಸಹ ಸುಗಂಧಭರಿತವಾದ ಹೂಗಳಿಂದ ಮಾತ್ರ ಮಾಡಬೇಕಾಗುತ್ತೆ. ಯಾಕಂದರೆ ಅಮ್ಮನವ್ರಿಗೆ ಸುಗಂಧಭರಿತವಾದ ಪುಷ್ಪಗಳು ಅಂದರೆ ತುಂಬ ಇಷ್ಟ. ಎಲ್ಲ ಬಗೆಯ ಹೂಗಳಿಂದ ನೀವು ಪುಷ್ಪಭರಿತವಾದ ಹೂಗಳಿಂದ ಅರ್ಚನೆ ಮಾಡ್ಬೋದು. ಹಾಗೆ ಮಹಾಲಕ್ಷ್ಮಿ ಅಷ್ಟೋತ್ತರ, ಸಹಸ್ರನಾಮ, ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಅಷ್ಟಕಂ, ಮಹಾಲಕ್ಷ್ಮಿ ಸಹಸ್ರನಾಮ, ಹೀಗೆ ವಿವಿಧ ರೂಪದಲ್ಲಿ ನೀವು ಮಹಾಲಕ್ಷ್ಮಿಯವರ ಒಂದು ಅರ್ಚನೆ ಆರಾಧನೆ ಮುಖಾಂತರ ಇಷ್ಟಾರ್ಥಸಿದ್ಧಿಗಳನ್ನು ಪಡೆಯಬಹುದು. ಹಾಗೆ ಕುಂಕುಮಾರ್ಚನೆ ಮಾಡುವವರು ಶ್ರೀಚಕ್ರ ಇದ್ದರೆ ಅದರ ಮೇಲೆ ಮಾಡ್ಬೋದು. ಇಲ್ಲಾಂದರೆ ಒಂದು ಬಟ್ಲಡಿಕೆ ಇಡುವ ಮುಖಾಂತರ ನೀವು ಅದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿ ನಂತರ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿ. ಅದನ್ನು ನಿತ್ಯ ಹಣೆಗೆ ಧಾರಣೆ ಮಾಡುವುದರಿಂದ ಕುಟುಂಬ ಸಮೇತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ತದನಂತರ ಏನು ಮಾಡಬೇಕು, ವಿಶೇಷವಾಗಿ ಲಕ್ಷ್ಮೀನಾರಾಯಣ ಸ್ವರೂಪದಲ್ಲಿ ಫಲವನ್ನು ತಗೋಬೇಕು. ಯಾಕಂದರೆ ಲಕ್ಷ್ಮಿ ಇಲ್ಲ ನಾರಾಯಣ ಇಲ್ಲ, ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬ ಆದ ಮೇಲೆ ನಮಗೆ 3 ವಾರ ಶ್ರಾವಣ ಮಾಸ, ಶ್ರಾವಣ ಶನಿವಾರ ಬರುತ್ತೆ. ಈ 3 ವಾರಗಳಲ್ಲಿ ನಾವೇನು ಮಾಡಬೇಕು, 5 ಅಥವಾ 11 ಮನೆ ಗೋವಿಂದ ಗೋವಿಂದ ಅಥವಾ ಓಂ ನಮೋ ನಾರಾಯಣ ನಾರಾಯಣ ಅಂಥೇಳಿ 11 ಮನೆಗೆ ನೀವು ಪಾದಯಾತ್ರೆಯನ್ನು ಮಾಡುವಂಥದ್ದು. ಅಂದರೆ ಅಲ್ಲಿ ನೀವು 5 ಮನೆ ಅಥವಾ 11 ಮನೆಗೆ ಹೋಗಿ ನಾರಾಯಣ ಸ್ಮರಣೆ ಮಾಡಿ ಅಲ್ಲಿ ಬರ್ತಕ್ಕಂಥ ಏನು ಅಕ್ಕಿ ಇರ್ಬೋದು, ದವಸ ಧಾನ್ಯ ರೂಪದ ಏನು ಕೊಡ್ತಾರೋ ಅದನ್ನು ತಂದು ನೀವು 5 ಅಥವಾ 11 ಮನೆಗೆ ಮಾಡಿದ ನಂತರ ಆ ಶೇಖರಣೆ ಮಾಡಿ ಅಕ್ಕಿನ ಸಿಹಿ ಅಥವಾ ಖಾರ ಪೊಂಗಲೋ ಸಿಹಿ ಪೊಂಗಲೋ ಮಾಡಿ ನೀವು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಲಕ್ಷ್ಮಿ ಸಮೇತವಾಗಿ ನಾರಾಯಣ ಬಂಧನ ಆಗುತ್ತೆ. ಆದ್ದರಿಂದ 5 ಮನೆ ಅಥವಾ 11 ಮನೆ ಅಥವಾ 21 ಮನೆ ಅಥವಾ 48 ಮನೆ ಯಥಾಶಕ್ತಿ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಗೋವಿಂದ ಗೋವಿಂದ ನಾರಾಯಣ ನಾರಾಯಣ ಅಂತ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ನಿಮಗೆ ಲಕ್ಷ್ಮೀನಾರಾಯಣ ಸಮೇತ ವಿಶೇಷ ಫಲಗಳು ಸಂಪೂರ್ಣವಾಗಿ ದೊರೆತು ನಿಮಗೆ ಏನು ಕಷ್ಟಗಳಿದೆಯೋ, ಆರ್ಥಿಕ ಸಮಸ್ಯೆ ಅಥವಾ ನಾವು ಮಾಡುವಂಥ ಎಲ್ಲರೂ ಪ್ರತಿಯೊಬ್ಬರು ಆರ್ಥಿಕವಾಗಿ ಮುನ್ನಡೆಯಬೇಕು ಅಥವಾ ನಮ್ಮ ಸಕಲ ಇಷ್ಟಾರ್ಥ ಸಿದ್ಧಿ ಮಾಡ್ಕೋಬೇಕಂತ ಧನಪ್ರಾಪ್ತಿ ಆಗಲೇಬೇಕು. ಯಾವುದಾದ್ರೂ ಮೂಲದಲ್ಲಿ ಧನಪ್ರಾಪ್ತಿ ಆಗಬೇಕು ಅಂತ ನಾವು ಆಸೆಯಿಂದ ಮಾಡ್ತೀವಿ. ಆದ್ದರಿಂದ ಇದನ್ನು ತಮಗೆಲ್ಲರಿಗೂ ದೊರೆಯುತ್ತೆ. ಖಂಡಿತ ವರಮಹಾಲಕ್ಷ್ಮಿಯ ವರಪ್ರಸಾದ ತಮ್ಮೆಲ್ಲರಿಗೂ ದೊರೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈಗ ನೈವೇದ್ಯ ಕಡೆ ನೈವೇದ್ಯ ಏನೇನು ಮಾಡ್ಕೋಬೇಕು ಅಂದರೆ ಕೋಸಂಬರಿ, ಒಣೆ ಅವರೆಕಾಳಿನ ಉಸ್ಲಿ ಅಥವಾ ಹಸಿ ಅವರೆಕಾಯಿ ಸಿಕ್ಕರೆ ಅದರಲ್ಲಿ ಮಾಡ್ಬೋದು. ಉಸ್ಲಿಯನ್ನು ಬಾತನ್ನು ಮಾಡುವಂಥದ್ದು, ಹಾಗೆ ಪುಳಿಯೋಗರೆ ಸೇರಿಸಿ ಮಾಡ್ಬೋದು. ಪುಳಿಯೋಗರೆ ಚಿತ್ರಾನ್ನಕ್ಕೆ ಸೇರಿಸಿ ಮಾಡುವಂಥದ್ದು, ನಿಂಬೆ ಹಣ್ಣಿನ ಚಿತ್ರಾನ್ನವನ್ನು ಮಾಡ್ಬೋದು. ಹಾಗೆ ಬೆಲ್ಲದ ಪಾನಕವನ್ನು ಮಾಡುವಂಥದ್ದು, ನಿಂಬೆಹಣ್ಣಿನ ಬೆಲ್ಲದ ಪಾನಕವನ್ನು ಮಾಡುವಂಥದ್ದು. ಹಾಗೆ ಒಬ್ಬಟ್ಟು ನೈವೇದ್ಯವನ್ನು ಸಹ ಮಾಡಿ, ಆದರೆ ಇದರಲ್ಲಿ ಖರ್ಜೂರವನ್ನು ಸೇರಿಸಿ ಮಾಡುವಂಥದ್ದು. ಹಾಗೆ ಅನ್ನ ಸಾಂಬಾರು ಎಲ್ಲ ತರಕಾರಿ ಹಾಕಿ ಮಾಡುವಂಥ ಹುಳಿ ಸಾಂಬಾರು ಇರ್ಬೋದು ಮಾಡಿ ಅದನ್ನು ಸಹ ಅಮ್ಮನವ್ರಿಗೆ ಸಂಪೂರ್ಣವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ ನೈವೇದ್ಯವನ್ನು ಮಾಡಿ ಖಂಡಿತ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಒಳಿತನ್ನು ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ಧನ ಪೂರ್ವಕವಾಗಿ ಎಲ್ಲವೂ ನಿಮಗೆ ಫಲಗಳು ಲಭಿಸುತ್ತದೆ. ಮೊದಲಿಗೆ ಮೇಷರಾಶಿ ಕಡೆ ಹೋಗೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಮೇಷರಾಶಿಯವರಿಗೆ ಗುರು ಮಂಗಳ ಯೋಗವು ಶ್ರೇಷ್ಠವಾಗಿದೆ. ಹಾಗೆ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ ಎಲ್ಲವೂ ಯೋಗಕಾರಕವಾಗಿ ಕೆಲಸ ಮಾಡ್ತಾ ಇದೆ ಗ್ರಹಗತಿಗಳು. ಆದ್ದರಿಂದ ತಮ್ಮ
ಕೆಲಸ ಕಾರ್ಯಗಳು ಎಲ್ಲವೂ ಈಡೇರುವಂಥದ್ದು. ವಿವಾಹದಲ್ಲಿ ಸ್ವಲ್ಪ ಅಲ್ಪ ಪ್ರಯತ್ನ ಪಟ್ಟರೂ ವಿವಾಹಕ್ಕೆ ಶುಭ ಯೋಗಗಳು ಉಂಟು. ಭೂಮಿಯಿಂದ ಲಾಭ, ಮನೆ ಕಟ್ಟುವಂಥದ್ದು, ಲೋನ್ ಆಗುವಂಥ, ಸರ್ಕಾರ ಮೂಲಗಳಿಂದಲೂ ಸಹ ನಿಮಗೆ ಹೆಚ್ಚಿನ ಲಾಭ ಆಗುವಂಥದ್ದು. ಯಾಕೆಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ 3 ಗ್ರಹಗಳು ಕೂತಿದೆ, ಬುಧಾದಿತ್ಯ ಯೋಗ, ಹಾಗೆ ಲಕ್ಷ್ಮೀನಾರಾಯಣ ಯೋಗ. ಮುಟ್ಟಿದೆಲ್ಲ ಚಿನ್ನ ಬಂಗಾರ ಅಂತೀವಲ್ಲ, ಆ ರೀತಿಯಲ್ಲಿ ಸಮಯ ಒಂದು ಉತ್ತಮವಾಗಿದೆ, ಬಳಸ್ಕೋಬೇಕು. ನೂತನ ವೃತ್ತಿಗಳೇನಾದ್ರು ಮಾಡಬೇಕು ಅಂದರೆ ಖಂಡಿತ ಮಾಡಿ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಾಗ ಯೋಚನೆ ಮಾಡಿ ಪಾರ್ಟ್ನರ್ಶಿಪ್ ವ್ಯವಹಾರ ಈಗ ಸದ್ಯಕ್ಕೆ ಬೇಡ. ಅದು ಬಿಟ್ಟು ನಿಮಗೆಲ್ಲವೂ ಯೋಗಕಾರಕವೇ ಗ್ರಹಗಳು ಇರೋದರಿಂದ ನಿಮಗೆ ಹೆಚ್ಚಿನ ಫಲಗಳು, ಕೋರ್ಟು ಕಚೇರಿಯಿಂದ ಲಾಭ ಆಗುವಂಥದ್ದು. ಹಾಗೆ ಧನಪ್ರಾಪ್ತಿ, ಅಧಿಕಸ್ಯ ಅಧಿಕ ಅಂತ ಏನು ಹೇಳ್ತೀವೋ ಅದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬರುವಂಥದ್ದು. ಹಾಗೆ ಆರೋಗ್ಯದಲ್ಲೂ ಒಂದು ಉತ್ತಮ ಬದಲಾವಣೆಯನ್ನು ಕಾಣುವಂಥದ್ದು. ರಾಜಕೀಯದಲ್ಲೂ ಸಹ ಉತ್ತಮ ಭವಿಷ್ಯ ದೊರೆಯುವಂಥದ್ದು. ಯಾಕೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ನಿಮಗೆ ಸೂರ್ಯ ಏನಾಗಿದ್ದಾನೆ, ಉತ್ತಮವಾಗಿದ್ದಾನೆ, ಸ್ವಸ್ಥಾನದಲ್ಲಿದ್ದಾನೆ. ಆದ್ದರಿಂದ ರಾಜಕೀಯದಲ್ಲೂ ಸಹ ಒಂದು ಉತ್ತಮ ಭವಿಷ್ಯ. ಹಾಗೆ ಬೆಳೆಯಲು ಅವಕಾಶಗಳು ಸಹ ಹೆಚ್ಚಿನ ರೀತಿಯಲ್ಲೂ ಸಹ ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿದೆ, ಸರ್ಕಾರಿ ಮೂಲದಿಂದಲೂ ಲಾಭ ಆಗುವಂಥದ್ದು, ಅಥವಾ ವಿದ್ಯಾರ್ಥಿ ವೇತನ ಅಥವಾ ಉನ್ನತ ಶಿಕ್ಷಣಕ್ಕೆ ಬೇಕಾದಂಥ ಲೋನ್ ಇರ್ಬೋದು, ಅಥವಾ ಇನ್ನಿತರ ರೂಪದಲ್ಲಿ ಧನ ಸಹಾಯವೂ ಸಹ ದೊರೆಯುವಂಥದ್ದಿದೆ. ಹಾಗೆ ವಿದೇಶಕ್ಕೆ ಹೋಗುವಂಥದ್ದು ಇದೆ. IT-BT ಕಂಪ್ನಿಯರಿಗೂ ಸಹ ಉತ್ತಮವಾಗಿದೆ. ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿರುವವರು ಸಹ ಉತ್ತಮವಾಗಿದೆ. ಈ ವಾರ ಉತ್ತಮ ಫಲಗಳು ಕೊಡುವುದರಿಂದ ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರವನ್ನು ನಿತ್ಯ ಪಠನೆ ಮಾಡಿ ವಿಶೇಷ ಫಲಗಳು ಈ ವಾರ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳ್ಬೋದು. ಈಗ ವೃಷಭ ರಾಶಿ ಕಡೆ ಕೂಡ ಬನ್ನಿ. ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಉತ್ತಮವಾದ ಬದಲಾವಣೆಯನ್ನು ಕಾಣುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ನೂತನ ಆಯ್ಕೆ ಆಗುವಂಥದ್ದು. IT-BT ಇರ್ಬೋದು, ಅಥವಾ ಸ್ವಂತ ಉದ್ಯಮ ಇರ್ಬೋದು, ಅಥವಾ ಸಣ್ಣದಾಗಿ ಏನಾದರೂ ಹೋಟ್ಲ್ ಉದ್ಯಮ, ಹೀಗೆ ಏನಾದರೂ ಬಟ್ಟೆ ಕೆಲಸ ಇರ್ಬೋದು, ಟೈಲರಿಂಗ್ ಇರ್ಬೋದು, ಏನೇ ಮಾಡೋಕ್ಕೆ ಹೋದ್ರು, ಜೆರಾಕ್ಸ್ ಅಂಗಡಿ ಇರ್ಬೋದು, ಪುಸ್ತಕ ಅಂಗಡಿ ಇರ್ಬೋದು, ಏನೇ ಮಾಡೋಕ್ಕೆ ಹೋದ್ರು ವೃತ್ತಿಯಲ್ಲಿ ಒಂದು ಶುಭ ಆಗುವಂಥದ್ದು ಹೆಚ್ಚಿಗೆ ಕಂಡುಬರುತ್ತೆ. ಹಾಗೆಯೇ ವಿದೇಶಕ್ಕೆ ತೆರಳುವಂಥದ್ದು, ಹೋಗುವಂಥದ್ದು, MNC ಕಂಪ್ನಿಯಿಂದ ಲಾಭ ಆಗುವಂಥದ್ದು, ಅಥವಾ ಪ್ರಾಜೆಕ್ಟ್ಗಳು ಹೆಚ್ಚಿಗೆ ದೊರೆಯುವಂಥದ್ದು. ಹಾಗೆ ಪತ್ರಲೇಖನ, ಪುಸ್ತಕ ಬರಹಗಾರರಿಗೂ ಉತ್ತಮವಾದ ಸಮಯವಾಗಿದೆ. ಹಾಗೆ ನಟನೆ ಮಾಡುವವರಿಗೂ, ಸೀರಿಯಲ್ ಇರ್ಬೋದು, TV ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ಹ್ಯಾಂಕರಿಂಗ್ ಇರ್ಬೋದು, ಈ ರೀತಿಯಲ್ಲೂ ಲಾಭ ಉಂಟು. ಹಾಗೆ ಸ್ವಂತವಾಗಿ ಏನಾದರೂ ವಿದ್ಯಾರ್ಥಿಗಳಿಗೆ ಕಲಿಸುವಂತಹ ನಾಟ್ಯ, ನೃತ್ಯ, ಸಂಗೀತ ಅಂತ ಹೇಳ್ತೀವೋ ಇದರಿಂದಲೂ ಲಾಭ ಆಗುವಂಥದ್ದು. ಹಾಗೆ ಧನ ಪ್ರಾಪ್ತಿಯಲ್ಲೂ ಸರ್ಕಾರಿ ಮೂಲದಿಂದಲೂ ದೊರೆಯುವಂಥದ್ದು, ಪರ್ಯಾಯ ರೂಪದಲ್ಲಾರು ದೊರೆಯಬಹುದು, ಅಥವಾ ಕೋರ್ಟ್ ಕಚೇರಿಯಿಂದಲೂ ಲಾಭ ಆಗುವಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳು ಹೂವಿನಂತೆ ಎಲ್ಲವೂ ಸುಗಮವಾಗಿ ಆಗುವಂಥದ್ದು. ಹಾಗೆ ಭೂಮಿಯಿಂದ ಲಾಭ ಆಗುವಂಥದ್ದು, ಭೂಮಿ ವಿಚಾರದಲ್ಲೂ ನಿಮಗೆ ಲಾಭ ಉಂಟು. ಕೊಂಡುಕೊಳ್ಳಲು ಅಥವಾ ಬ್ಯಾಂಕ್ ಸೌಲಭ್ಯದಿಂದ ಮನೆ ಕಟ್ಟಲು, ಅಥವಾ ಸೈಟ್ ಇತ್ತು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಖಂಡಿತ ಮಾಡ್ಬೋದು. ಅಥವಾ ನೂತನವಾಗಿ ಏನಾದರೂ ನಿವೇಶನ ಕೊಂಡ್ಕೋಬೇಕು ಅಂತಿದ್ರು ಖಂಡಿತ ಕೊಂಡ್ಕೊಳ್ಳೋಕ್ಕೆ ಉತ್ತಮವಾದ ಸಮಯವಾಗಿದೆ. ಹಾಗೆ ಕುಜನ ಪ್ರಭಾವ ನಿಮಗೆ ಹೆಚ್ಚಾಗಿ ಇರೋದರಿಂದ, ಸ್ವಸ್ಥಾನದಲ್ಲಿರೋದರಿಂದ ರಿಯಲ್ ಎಸ್ಟೇಟ್ ಮಾಡುವವರೆಗೂ ಉತ್ತಮವಾಗಿದೆ. ಭೂಮಿಯಿಂದ ಲಾಭ, ವ್ಯವಸಾಯದಿಂದ ಲಾಭ ಆಗುವಂತಹ ಸಮಯ ಉಂಟು. ಹಾಗೆ ಏನಾದರೂ ನೀವು ಲ್ಯಾಂಡ್ ಡೆವಲಪರ್ಸ್ ಆಗಿದ್ದರೆ ಭೂಮಿಯನ್ನು ಖರೀದಿಸಿ ನೀವು ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ, ಇದರಿಂದಲೂ ಲಾಭ ಆಗುವಂಥದ್ದು ಹೆಚ್ಚಾಗಿ ಬರುತ್ತೆ. ಅದೇ ಕೋಪವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಶೀಘ್ರ ಕೋಪದಿಂದ ಕೆಲವೊಮ್ಮೆ ವ್ಯತ್ಯಾಸಗಳು ಆಗುವಂಥದ್ದು, ಏನಾದರೂ ಒಂದು ಕೆಟ್ಟ ಪರಿಣಾಮ ಬೀರುವಂಥ ಸಂದರ್ಭ ಬರ್ಬೋದು. ಅದರಿಂದ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗೆ ಕೆಂಪು ಬಟ್ಟೆಯನ್ನು ಈ ವಾರ ಆದಷ್ಟು ಧಾರಣೆ ಮಾಡೋದು ಬೇಡ. ಹಾಗೆ ವರಮಹಾಲಕ್ಷ್ಮಿ ಅನುಗ್ರಹ ಸಹ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಯನ್ನು ಮಾಡಿ. ಮನೆಯ ವಿಚಾರ ಇರ್ಬೋದು, ಸೈಟು, ಜಮೀನು, ಹೀಗೆ ಏನಾದ್ರು ಸಮಸ್ಯೆಗಳಾಗ್ತಾಯಿದೆ, ಕೊಂಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ, ಅಥವಾ ಇದ್ರೂ ಹೋಗೋಕ್ಕಾಗ್ತಾಯಿಲ್ಲ, ಸ್ವಂತ ಮನೆಗೂ ಹೋಗೋಕ್ಕಾಗ್ತಾಯಿಲ್ಲ, ಬಾಡಿಗೆ ಮನೆಯಲ್ಲಿದ್ದೇವೆ, ಹೀಗೆ ನಾನಾ ರೂಪದಲ್ಲಿರೋರು ಖಂಡಿತ ಪ್ರಾರ್ಥನೆಯನ್ನು ಮಾಡಿ. ವರಮಹಾಲಕ್ಷ್ಮಿ ಅನುಗ್ರಹ ಖಂಡಿತ ನಿಮಗೆ ಫಲಿಸುವಂಥದ್ದು. ಮೊದಲೇ ನಾನು ವರಮಹಾಲಕ್ಷ್ಮಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ, ಅದು ನೋಡಿಕೊಂಡು ನೀವು ಮುಂದುವರಿಬೋದು. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಮತ್ತಷ್ಟು ಶುಭ ಫಲಗಳು ನಿಮಗೆ ದೊರೆಯುವಂಥದ್ದು. ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಶುಭ ಫಲಗಳು ನಿಮಗೆ ದೊರೆಯುತ್ತೆ. ಈಗ ಮಿಥುನ ರಾಶಿ ಕಡೆ ಹೋಗೋಣ ಬನ್ನಿ. ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ಪರಾಕ್ರಮದ ವಾರ, ಧೈರ್ಯ ಸಾಹಸದಿಂದ ಮುಂದುವರಿಯುವಂತಹ ವಾರ, ಯಶಸ್ವಿಯನ್ನು ನೋಡುವಂತಹ ವಾರ. ಯಾಕಂದರೆ 3ನೇ ಮನೆ ಪರಾಕ್ರಮದ ಮನೆಯಲ್ಲಿ ರವಿ, ಬುಧ, ಶುಕ್ರ. ಆದ್ದರಿಂದ
ಆಪ್ತ ಮಿತ್ರನ ಮನೆಯಲ್ಲಿ ಬುಧ ಇದ್ದಾನೆ ಅಂದಾಗ ಬುಧಾದಿತ್ಯ ಯೋಗ. ಹಾಗೆ ಶುಕ್ರನು ಮಿತ್ರ ಒಂದು ಕಡೆ ತೆಗೆದುಕೊಂಡಾಗ ಲಕ್ಷ್ಮೀನಾರಾಯಣ ಯೋಗ. ಎಲ್ಲ ಯೋಗಗಳು ನಿಮಗೆ ಪ್ರತಿಕೂಲವನ್ನು ಮಾಡಿಕೊಡುತ್ತೆ, ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ, ಪ್ರಮೋಷನ್ ಸಿಗುವಂಥದ್ದು, ಭಾಗ್ಯೋದಯ ಆಗುವಂಥದ್ದು. ಭಾಗ್ಯೋದಯ ರೈಸಿಂಗ್ ಅಂತ ಹೇಳ್ತೀವಿ, ರೈಸಿಂಗ್ ಇದೆ. ಅಲ್ಪ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಾಣ್ತೀರಾ. ನಿಮ್ಮ ಸ್ವಂತ ಬುದ್ಧಿಯನ್ನು ಬಳಸ್ಕೊಳ್ಳಿ, ಅಥವಾ ಎಲ್ಲಾದರೂ ನಿಮ್ಮ ಬುದ್ಧಿ ಬಳಕೆಯಿಂದ ಬೇರೆಯವರು ಹಣ ಗಳಿಸ್ತಾ ಇರ್ತಾರೆ. ಹೊರ ಬನ್ನಿ, ಸ್ವಂತವಾಗಿ ಸಣ್ಣದಿಂದ ಪ್ರಾರಂಭವನ್ನು ಮಾಡಿ. ವಿದ್ಯೆ ನಿಮ್ಮಲ್ಲಿ ಅಗಾಧವಾಗಿರುತ್ತೆ. ಪ್ರತಿಭೆ ಅಂತ ಹೇಳ್ತೀವಲ್ಲ, ಆ ಪ್ರತಿಭೆಯನ್ನು ನೀವು ಹೊರಗೆ ತರ್ಬೋದು, ಸ್ವಂತವಾಗಿ ಮಾಡುವಂಥದ್ದು. ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಯಾರಿಗಾರು ಹೇಳುವ ರೂಪದಲ್ಲೋ ಅಥವಾ ಪರಿಚಯಿಸಿಕೊಳ್ಳುವ ಮುಖಾಂತರ ಮಾಡಿದೆ, ಅದರಲ್ಲಿ ಪ್ರಗತಿ ನಿಮ್ಮಲ್ಲಿದೆ. ಬುಕ್ಸ್ ಅಂಗಡಿ, ಸ್ಟೇಷನರಿ, ಜೆರಾಕ್ಸ್ ಅಂಗಡಿ ಇರ್ಬೋದು. ಈ ರೀತಿಯಾಗಿ ನೀವು ಇದರಿಂದಲೂ ಲಾಭ ಮಾಡ್ಬೋದು. ಕಬ್ಬಿಣದಿಂದಲೂ ಲಾಭ ಉಂಟು. ಟೂರ್ಸ್ ಟ್ರಾವೆಲ್ಸ್ ಮಾಡೋರಿಗೂ ಸಹ ತುಂಬ ಚೆನ್ನಾಗಿದೆ. ಕಬ್ಬಿಣ ಲಾಭವನ್ನು ಉಂಟು ಮಾಡೋದು. ಸಿಮೆಂಟ್ ಅಂಗಡಿ ಮಾಡಬೇಕು, ಕಬ್ಬಿಣ ಅಂಗಡಿ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡುವಂಥದ್ದು. ಹೆಚ್ಚಿನ ಲಾಭಗಳನ್ನ ನೀವು ಮಾಡ್ಕೋತೀರಾ. ಹಾಗೆ ಶತ್ರು ಸಂಹಾರ ಯೋಗವೂ ಸಹ ಇದೆ. ಅದರಿಂದ ದೃಷ್ಟಿಬಾಧೆಯಿಂದ ಏನಾದರೂ ಸಮಸ್ಯೆ ಅಥವಾ ಕೈ ಕೆಲಸಗಳು ಅಥವಾ ಹೀಗೆ ನಾನಾ ರೂಪದಲ್ಲಿ ನಮ್ಗೆ ಅನ್ನಿಸ್ತಾ ಇರುತ್ತೆ, ಅಂಥದ್ದು ಸಹ ನಿವಾರಣೆ ಆಗುವಂತಹದ್ದು ಹೆಚ್ಚಾಗಿ ಕಂಡುಬರುತ್ತೆ. ಆದ್ದರಿಂದ ಗ್ರಹಗತಿಗಳ ಒಂದು ಸಂಚಾರದಲ್ಲಿ ತೆಗೆದುಕೊಂಡಾಗ ಶುಭ ಫಲಗಳನ್ನು ನೀವು ಪಡಿತೀರಾ. ಆದರೆ ಗುರು 12ನೇ ಮನೆಯಲ್ಲಿರೋದ್ರಿಂದ ಗುರು ಶಾಂತಿಯನ್ನು ನೀವು ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಶಿರಡಿ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು ಅಥವಾ ದತ್ತಾತ್ರೇಯ ಸ್ವಾಮಿಯವರ ಆರಾಧನೆ ಮಾಡಿ, ಗುರುವಾರ ದರ್ಶನ ಮಾಡಿ, ಹಳದಿ ಹೂವನ್ನು ನೀಡಿ. ಖಂಡಿತ ಇದರಿಂದ ಶುಭ ಉಂಟಾಗುತ್ತೆ. ತಮ್ಮ ಮನೋ ಸಂಕಲ್ಪಗಳೇನಿದೆಯೋ ಅದೆಲ್ಲವೂ ಗುರು ಅನುಗ್ರಹದಿಂದ ನೀವು ಒಳ್ಳೆಯ ಫಲಗಳನ್ನು ನೀವು ಪಡಿತೀರ. ಆದ್ದರಿಂದ ಶುಭವಾರ ಅಂತ ನಾವು ನಿಮಗೆ ಹೇಳ್ಬೋದು. ಈಗ ಕಟಕ ರಾಶಿ ಕಡೆ ಹೋಗೋಣ ಬನ್ನಿ. ಕಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ, ಕಟಕ ರಾಶಿ ಧನಸ್ಥಾನ ಬಲವಾಗಿದೆ ಅಂದಾಗ ಏನಾಗುತ್ತೆ, ಫಲ ಹೆಚ್ಚಿನ ರೀತಿಯಲ್ಲಿ ಕೊಡುತ್ತೆ. ಅಲ್ಪ ಶ್ರಮದಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ. ಯಾವುದೇ ವೃತ್ತಿ ಉದ್ಯಮದಿಂದ ಲಾಭ ಆಗುವಂಥದ್ದು. ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗವು ಸಹ ಹೆಚ್ಚಿನ ರೀತಿಯಲ್ಲಿ ದೊರೀತಾ ಇರೋದ್ರಿಂದ ನಿಮಗೆ ಲಾಭದಾಯಕವಾದ ವಾರವಾಗಿದೆ. ಆದ್ದರಿಂದ ಅಲ್ಪ ಶ್ರಮದಿಂದ ಹೆಚ್ಚಿನ ಲಾಭ ಆಗೋದ್ರಿಂದ ಸಮಸ್ಯೆ ಇಲ್ಲ. ಸೋಂಬೇರಿತನ, ಆಲಸ್ಯವನ್ನು ಬಿಡಿ. ಹಿಂದೆ ಆಗಿರುವಂತಹ ವ್ಯತ್ಯಾಸವನ್ನು ಮರೆತು ಲಾಭದ ಒಂದು ನಿರೀಕ್ಷೆಯಲ್ಲಿ ಹೋಗುವಂಥದ್ದು, ಹೆಚ್ಚಿನ ಅವಕಾಶಗಳು ದೊರೆಯುವಂಥದ್ದು, ಇಂಟರ್ವ್ಯೂನಲ್ಲಿ ಪಾಸ್ ಆಗುವಂಥದ್ದು, ಆಕಸ್ಮಿಕ ಧನ ಪ್ರಾಪ್ತಿ ಅಂತ ಹೇಳ್ತೀವಿ. ನಿಧಿಯ ಸ್ವರೂಪ ಅಂದಾಗ ಲಾಟ್ರಿಯ ಸ್ವರೂಪ ಅಂದರೆ ನಮಗೆ ಕಾಣದ ರೂಪದಲ್ಲಿ ದೊರೆಯುವಂಥದ್ದು. ಮನಸ್ಸಲ್ಲಿ ಏನೋ ಇಚ್ಛೆ ಇರುತ್ತೆ, ಹಣ ಇವತ್ತೇನೋ ಬೇಕಾಗಿರುತ್ತೆ, ಅದಕ್ಕೆ ಪರಿಹಾರ ಆಗುವಂಥದ್ದು, ಲೋನ್ ಕಟ್ಟೋಕ್ಕಿರ್ಬೋದು, ಇನ್ಯಾವುದೋ ರೂಪದಲ್ಲಿ ಸುಲಿತವಾಗಿ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಕೇಳ್ತೀರಾ ಅಲ್ಲಿ ಹಣ ದೊರೆಯುವಂಥದ್ದು, ಅಥವಾ ಬ್ಯಾಂಕ್ ಹಾಕಿರ್ತಾರೆ ಹಿಂದೆ ಆಗದೇ ಇರೋದು ಈಗ ಬ್ಯಾಂಕಿಗೆ ಪ್ರಯತ್ನ ಪಡಿ, ಲೋನ್ಗೆ ಪ್ರಯತ್ನ ಪಡಿ, ಶೀಘ್ರವಾಗಿ ದೊರೆಯುವಂಥದ್ದು. ಆಭರಣಗಳನ್ನು ಕೊಂಡ್ಕೊತೀರಾ, ನೂತನ ಆಭರಣ, ಬೆಳ್ಳಿ ವಸ್ತುಗಳು ಕೊಂಡುಕೊಳ್ಳುವಂಥದ್ದು, ಅಲಂಕಾರ ವಸ್ತುಗಳನ್ನು ಕೊಂಡುಕೊಳ್ಳುವಂಥದ್ದು, ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳುವಂಥದ್ದು, ಒಳ್ಳೆಯ ಊಟೋಪಚಾರ, ಹಾಗೆ ನದಿ ಭಾಗ, ಒಂದು ಶ್ರೀ ಕ್ಷೇತ್ರಗಳು ಅಂತ ಹೇಳ್ತೀವಿ. ಉತ್ತಮ ಸಮಯ ಬಂದಾಗ ನಾವು ಅಂಥ ಜಾಗಗಳೆಲ್ಲ ನಾವು ಹೋಗುವಂಥದ್ದು, ರಮಣೀಯ ಸ್ಥಳಗಳಿಗೆ ಹೋಗುವಂಥದ್ದು, ವೀಕ್ಷಣೆ ಮಾಡುವಂಥದ್ದು ಎಲ್ಲವೂ ಸಹ ನಮಗೆ ಸೂಚಕ. ಯಾಕೆ ಚಂದ್ರ ಜಲಗ್ರಹ, ಆದ್ದರಿಂದ ನೀರಿನ ಭಾಗ ಶ್ರೀ ಕ್ಷೇತ್ರಗಳೆಲ್ಲ ಇರೋದಲ್ಲಿ ನಮಗೆ ನದಿ ಪಾತ್ರದಲ್ಲೇ ಇರುವಂಥದ್ದು. ಆದ್ದರಿಂದ ಅಂಥ ಜಾಗಗಳಿಗೂ ಸಹ ಹೋಗುವಂಥದ್ದು, ದೇವರ ದರ್ಶನವನ್ನು ಮಾಡುವಂಥದ್ದು ಹೆಚ್ಚಿನ ಒಂದು ಭಾಗವನ್ನು ನಾವು ನೋಡ್ಬೋದು. ಹಾಗೆ ಪಿತೃಗಳ ಆಶೀರ್ವಾದವೂ ಸಹ ತಮಗೆ ಚೆನ್ನಾಗಿದೆ. ಆದ್ದರಿಂದ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗುವಂಥ, ಕೋರ್ಟ್ ಕಚೇರಿಯಿಂದ ಲಾಭ ಆಗುವಂಥದ್ದು, ಅಥವಾ ಆಸ್ತಿ ವಿಲೇವಾರಿಗಳಲ್ಲಿ ಏನೋ ಸಮಸ್ಯೆಗಳಿದ್ದರೂ ಈ ವಾರ ಭಾಗಶಃ ನಿಮಗೆ ಪರಿಹಾರ ಆಗುವಂಥದ್ದು ಕಂಡುಬರ. ಅಂಥ ಸಮಸ್ಯೆ ಇದ್ದರೆ ನೀವು ಇದೇ 14ನೇ ತಾರೀಕು ಇರ್ತಕ್ಕಂಥ ವರಮಹಾಲಕ್ಷ್ಮಿಯ ಹಬ್ಬದ ದಿವಸ, ವ್ರತದ ದಿವಸ, ಅವತ್ತು ನೀವು ಮಹಾಲಕ್ಷ್ಮಿಯವರಿಗೆ ಮಡ್ಲಕ್ಕಿ ಅಥವಾ ಏನೋ ಸಮಸ್ಯೆಗಳಿದ್ದರೆ ಪರಿಹಾರಕ್ಕೋಸ್ಕರ ನೀವು ಅಮ್ಮನವರಿಗೆ ನೀವು ಮರದ ಬಾಗಣವನ್ನು ಕೊಡುವಂಥದ್ದು. ಇಲ್ಲ ಮಲ್ಲಿಗೆಯಿಂದ ಮಾಡಿದಂತಹ ವಿಶೇಷ ಅಲಂಕಾರವನ್ನು ಮಾಡಿಸಿ, ಖಂಡಿತ ಇದರಿಂದ ತಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಳು ನಿಮಗೆ ನೆರವೇರುವಂಥದ್ದು. ಆದ್ದರಿಂದ ನಿಮಗೆ ಪರಿಹಾರ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ 14ನೇ ತಾರೀಕು ಅಮ್ಮನವ್ರಿಗೆ ಮಡ್ಲಕ್ಕಿ ಅಥವಾ ಮರದ ಬಾಗಿಣವನ್ನು ಕೊಡಿ, ಖಂಡಿತ ಸಕಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇಲ್ಲ ಹೂವಿನ ಅಲಂಕಾರ, ಸುಗಂಧಭರಿತವಾದ ಹೂವಿನ ಅಲಂಕಾರವನ್ನು ಮಾಡಿಸಿ, ಹೇಗೆ ನಾವು ಈ ಆಷಾಢ ಮಾಸ ದುರ್ಗಾದೇವಿಗೆ ವಿಶೇಷ ಅಲಂಕಾರ ಮಾಡಿಸ್ತೀವೋ ಅದೇ ರೀತಿ ಮಹಾಲಕ್ಷ್ಮಿಯವ್ರಿಗೂ ಮಾಡಿಸಿ, ಖಂಡಿತ ಇದರಿಂದ ನಿಮಗೆ ಶುಭ ಫಲ ಉಂಟಾಗುತ್ತೆ. ಹಾಗೆ ಸಕ್ಕರೆ ಪೊಂಗಲನ್ನು ಸಹ ಅಮ್ಮನವರಿಗೆ ದೇವಾಲಯದ ನೀವು ನೈವೇದ್ಯ ಮಾಡಿಸಿ ನಂತರ ಭಕ್ತಾದಿಗಳಿಗೆ ಹಂಚಿ ಮತ್ತಷ್ಟು ಶುಭ ಫಲಗಳು ನಿಮಗೆ ಈ ವಾರ ದೊರೆಯುವಂತಹದ್ದು. ಈಗ ರಾಶಿಯಲ್ಲೇ
3 ಗ್ರಹ ಸಿಂಹರಾಶಿಯವರಿಗೆ ಅಪರಿಮಿತ ರಾಜಯೋಗ ಅಂತ ಕರಿಬೋದು. ಯಾಕೆ ಹುಟ್ಟ ಮಕ್ಕಳೆಲ್ಲ ರಾಜಯೋಗದಲ್ಲಿ ಬಿಡ್ತವೆ. ಯಾಕಂದರೆ ಒಂದೇ ರಾಶಿಯಲ್ಲಿ 3 ಗ್ರಹ ಇರೋದೇ ನಮಗೆ ವಿಶೇಷ. ಅದರಲ್ಲೂ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಹಾಗೆ ಗುರುಮಂಗಳ ಯೋಗ ಎಲ್ಲವೂ ಯೋಗಕಾರಕವಾಗಿರುವುದರಿಂದ ಸಿಂಹರಾಶಿಯವರಿಗೆ ರಾಜಯೋಗ, ಉನ್ನತವಾದ ಅಧಿಕಾರ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಸಮಯ, ಉನ್ನತ ಸ್ಥಾನಮಾನ ಗೌರವಗಳು ದೊರೆಯುವಂಥದ್ದು. ಹಾಗೆ ರಾಜ್ಯಕ್ಕೆ ಕಾರ್ಯಕರ್ತರು ಯಾರಿದ್ದೀರಾ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿದೆ. ಉತ್ತಮವಾದ ಜವಾಬ್ದಾರಿಯನ್ನು ವಹಿಸುವಂಥದ್ದು, ನಿಮಗೂ ಸಹ ಒಂದು ಸ್ಥಾನಮಾನಗಳು ದೊರೆಯುವಂಥದ್ದು, ಗುರುತಿಸುವಿಕೆ, ನಿಮ್ಮನ್ನ ಕರೆದು ಗುರುತಿಸುವಂತಹ ಸಮಯ ಅಥವಾ ಮುಂದಿನ ದಿನಗಳಲ್ಲೂ ನಿಮಗೂ ನಾಯಕರಾಗುವಂಥದ್ದು. ಯಾಕೆ ನಿಮಗೆ ಆ ಗುಣಗಳಿರುತ್ತೆ, ಅದಕ್ಕೆ ನಾವು ಜನನ ಆಗೋದು. ಕೆಲವು ಗ್ರಹಗಳು ಇಲ್ಲದೆ ನಾವು ಆಗೋದಿಲ್ಲ. ಎಲ್ಲ ಗ್ರಹಗತಿಗಳಿಂದಲೇ ನಮ್ಮ ನಿರ್ಣಯ ಆಗೋದರಿಂದ ನಿಮಗೂ ಸಹ ಒಳ್ಳೆಯ ಭವಿಷ್ಯವಿದೆ. ಆದ್ದರಿಂದ ಮುಟ್ಟಿದೆಲ್ಲ ಚಿನ್ನ ಬಂಗಾರ ಅನ್ನೋಗೆ ಗೌರವ ಸನ್ಮಾನಗಳಾಗುವಂಥದ್ದು, ಸರ್ಕಾರಿ ಗೌರವಗಳೊಂದಿಗೆ ಸನ್ಮಾನಗಳಾಗುವಂಥದ್ದು, ಗುರುತಿಸುವಿಕೆ ಆಗುವಂಥದ್ದು, ಹಾಗೆ ಬಿರುದುಗಳನ್ನು ಸಹ ವಿವಿಧ ರೂಪದ ಸಂಘಟನೆಗಳಿಂದ ದೊರೆಯುವಂಥದ್ದು ಅಥವಾ ಸಂಘ ಸಂಸ್ಥೆಗಳಿಂದ ದೊರೆಯುವಂಥದ್ದು, ಹೀಗೆ ಉನ್ನತವಾದ ಒಂದು ಸನ್ಮಾನಗಳು ಸಹ ಕೆಲವರಿಗೆ ಆಗುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ಪ್ರಮೋಷನ್ ಆಗುವಂಥದ್ದು, ಸರ್ಕಾರಿ ಮೂಲ ಲಾಭ ಆಗುವಂಥದ್ದು, ಕಡತಗಳ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಆಗುವಂಥದ್ದು, ದಾಖಲಾತಿಗಳು ಸರಿಯಾಗಿ ದೊರೀತಿಲ್ಲ ಅಂತಿದ್ರೆ ದೊರೆಯುವಂಥದ್ದು, ಪಿತ್ತಾರಿತ ಆಸ್ತಿಯು ದೊರೆಯುವಂಥದ್ದು. ಅದರಿಂದ ಏನಾರು ಆಸ್ತಿ ಏನಾರು ಬಿಟ್ಟು ಬಂದಿದ್ದರೆ ನೀವು ಪೂರ್ವಿಕರು ಹೋಗಿ ಖಂಡಿತ ನೋಡಿ, RTC ಇರ್ಬೋದು ಅದ್ರಲ್ಲಿ ತೆಗೆಸಿ ಏನಾರು ಇದ್ದರೆ ನಿಮಗೆ ಆ ಮೂಲದಿಂದಲೂ ನಿಮಗೆ ದೊರೆಯುವಂಥದ್ದು ಎಲ್ಲ ಇದೆ. ಆದರೆ ರಾತ್ರಿ ಸಂಚಾರ ಮಾಡುವಾಗ ಸ್ವಲ್ಪ ಎಚ್ಚರ. ರಾತ್ರಿ ಸಂಚಾರ ಬೇಡ, ನಿದ್ದೆ ಅಥವಾ ತೂಗುಡಿಸಿಕೆ ಬರ್ಬೋದು. ಆದ್ದರಿಂದ ರಾತ್ರಿ ಸಂಚಾರ ಮಾಡೋದು ಬೇಡ. ದೂರ ಪ್ರಯಾಣ ಮಾಡುವಾಗಲೂ ಸ್ವಲ್ಪ ಎಚ್ಚರ. ಹಾಗೆ ದಶಮಸ್ಥಾನ ವೃತ್ತಿಯಲ್ಲೂ ಒಳ್ಳೆಯ ಯೋಗ ಇದೆ. ಆದ್ದರಿಂದ ಒಳ್ಳೆಯ ಪ್ರಮೋಷನ್ ಅಂತ ಈಗಲೇ ಹೇಳಿದೆ ನಾನು ಈ ಹಿಂದೆ. ಆದ್ದರಿಂದ ಪ್ರಮೋಷನ್ ಸಿಗುವಂಥದ್ದು, ಹಾಗೆ ಒಳ್ಳೆಯ ಉದ್ಯೋಗ ದೊರೆಯುವಂಥದ್ದು, ಹಾಗೆ ಇಂಟರ್ವ್ಯೂ ಕೊಟ್ಟಿದ್ದರೆ ನೀವು ಸೆಲೆಕ್ಷನ್ ಅಂತೀವಲ್ಲ ಆಯ್ಕೆ ಆಗುವಂಥದ್ದು ಹೆಚ್ಚಿಗೆ ಕಂಡುಬರುತ್ತೆ. ಆದ್ದರಿಂದ ಈ ವಾರ ನಿಮಗೆ ಲಕ್ಷ್ಮೀನಾರಾಯಣ ಯೋಗ, ಹಾಗೆ ಬುಧಾದಿತ್ಯ ಯೋಗ, ಗುರುಮಂಗಳ ಯೋಗ ಇವೆಲ್ಲವೂ ಚೆನ್ನಾಗಿರೋದ್ರಿಂದ ಸಮಯವನ್ನು ಬಳಸ್ಕೊಳ್ಳಿ. ನಿಮ್ಮ ಒಂದು ಪ್ರತಿಭೆ ನಿಮ್ಮನ್ನು ಗುರುತಿಸುತ್ತೆ, ಉನ್ನತವಾಗಿ ಎಲ್ಲ ರೀತಿಯಲ್ಲಿ ಹೋಗುವಂಥದ್ದಿದೆ. ಲಕ್ಷ್ಮೀನಾರಾಯಣ ಹೃದಯವನ್ನು ನಿತ್ಯಪಡಿಸಿ ಖಂಡಿತ ನಿಮಗೆ ಶುಭ ಉಂಟಾಗಲಿದೆ. ಈಗ ಕನ್ಯಾ ರಾಶಿ ಕಡೆ ಹೋಗೋಣ. ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಕನ್ಯಾ ರಾಶಿಯವರಿಗೆ ಭಾಗ್ಯೋದಯ ಆಗುವಂಥದ್ದು ಹೆಚ್ಚಿನ ರೀತಿಯಲ್ಲಿದೆ. ಆದ್ದರಿಂದ ನಿಮಗೆ ರೈಸಿಂಗ್ ಇದೆ ಅಂತ ಹೇಳ್ಬೋದು. ಆದ್ದರಿಂದ ನಿಮ್ಮ ಪ್ರಯತ್ನದಿಂದ ಎಲ್ಲವೂ ಯಶಸ್ವಿಯಾಗಲಿದೆ. ಆದರೆ 12ನೇ ಮನೆಯಲ್ಲಿ ರವಿ ಬುಧ ಶುಕ್ರ ಇರೋದರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ಬಿಸ್ನೆಸ್ ವ್ಯಾಪಾರದಲ್ಲಿ ಎಚ್ಚರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಎಚ್ಚರಿಕೆ, ಚೀಟಿ ವ್ಯವಹಾರದಲ್ಲಿ ಎಚ್ಚರಿಕೆ, ಹಾಗೆ ಯಾರಿಗಾರು ಸಾಲ ಕೊಡಿಸುವಾಗ ಎಚ್ಚರಿಕೆ. ಯಾಕಂದರೆ ಸಿಲುಕಿಕೊಳ್ಳುವ ಸಂದರ್ಭ ಇರೋದರಿಂದ ನೂತನವಾಗಿ ಹಣದ ವ್ಯವಹಾರ ಮಾಡುವಾಗ ನೋಡದೆ ಪರಿಚಯವಿಲ್ಲದೆ ಮಾಡುವಂಥದ್ದು. ಯಾರಾದರೂ ಒಂದು ಇದ್ರ ಬಗ್ಗೆ ಒಂದು ವ್ಯಾಪಾರ ಮಾಡೋಣ ಅಥವಾ ಇದು ಯಾವುದೋ ಒಂದು ಹೊಸ ಪ್ಲ್ಯಾನ್ ಇದೆ ಅಂತ ಹೇಳಿ ನಿಮ್ಮನ್ನು ಸಿಲುಕಿಸಬಹುದು. ಇದರಿಂದ ಹಣ ಕಳ್ಕೋಬಹುದು ಅಥವಾ ಮೋಸದ ಜಾಲಕ್ಕೆ ಸಿಲುಕಿ ನಿಮ್ಮ ಹಣವನ್ನು ಕಳ್ಕೋಬಹುದು. ಆದ್ದರಿಂದ ಎಚ್ಚರಿಕೆ, ಹಣದ ವಿಚಾರವಾಗಿ ಇರಬೇಕಾಗತ್ತೆ. ಹಾಗೆ ಬ್ಯಾಂಕ್ನಲ್ಲೂ ಹಣ ತರುವಾಗ ಯಾರ ಜೊತೆಲಿ ಕರ್ಕೊಂಡು ಹೋಗುವಂಥದ್ದು, ಡಿಪಾಸಿಟ್ ಅಂತ ಹೇಳ್ತೀವಿ, ಅಥವಾ ಹಣದ ರೂಪದಲ್ಲೋ ತೊಗೊಂಬರುವಾಗಲೋ ಅಥವಾ ತೊಗೊಂಡು ಹೋಗುವಾಗ ಎಚ್ಚರಿಕೆಯಿಂದ ಇರುವಂಥದ್ದು. ಮನೆಯ ಬಾಗಿಲು ಬೀಗ ಅಂತ ಹೇಳ್ತೀವಲ್ಲ ಹಾಗೆ ನೋಡಿಕೊಂಡು ಆ ಮನೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು. ದೂರ ಪ್ರಯಾಣ ಮಾಡಿದ್ರೆ ಯಾರಾದರೂ ಮನೆಯಲ್ಲಿ ಇರುವಂಥ ವ್ಯವಸ್ಥೆ ಮಾಡಿ. ಹಾಗೆ ನಿಮ್ಮ ಆಭರಣಗಳ ಬಗ್ಗೆ ಎಚ್ಚರವಿರಲಿ. ಏಕೆಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದಾಗ ನಮಗೆ ಆ ಸೂಕ್ಷ್ಮತೆಯಿಂದ ಅನೇಕ ಸಮಸ್ಯೆಗಳು ಬರ್ಬೋದು. ಆದ್ದರಿಂದ ಆಭರಣಗಳ ಬಗ್ಗೆ ಎಚ್ಚರಿಕೆ, ಕೊಂಡಿಗಳಿರ್ಬೋದು, ಕೈ ಚೈನ್ ಇರ್ಬೋದು, ಅಂಥದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಕೊಂಡಿಗಳಿನ ಸೌದಿದೆಯಾ ಸ್ವಲ್ಪ ನೋಡ್ಕೊಳ್ಳಿ, ಅಥವಾ ಉಂಗುರಗಳು ಲೂಸ್ ಇದೆಯಾ ಬೆರಳಲ್ಲಿ ಸ್ವಲ್ಪ ನೋಡ್ಕೋಬೇಕು. ಆದ್ದರಿಂದ ಹಣ ಮತ್ತು ಒಡವೆ ಆಭರಣಗಳ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಏನು ಸಮಸ್ಯೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಯಾರಿಗಾರು ಹಣ ಕೊಡುವಾಗಲೂ ಎಚ್ಚರಿಕೆ, ಮಧ್ಯಸ್ಥಿಕೆ ಅಥವಾ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ, ಅಥವಾ ಯಾರಿಗಾರು ಶುಭ ಕಾರ್ಯ ನಿಂತು ಮಾಡಿಸುವಂಥದ್ದು ಎಲ್ಲ ಮಾಡಿ ನಿಮ್ಮ ಖರ್ಚು ಯಾಕೆ ಮಾಡಿರ್ತೀರ, ಅದರಿಂದ ಬೇರೆ ಹೆಸರು ಬರಬಹುದು. ಆದ್ದರಿಂದ ಮದುವೆ ಇನ್ನಿತರ ಯಾವುದೇ ಶುಭ ಕಾರ್ಯಗಳು ಮಧ್ಯೆ ನಿಲ್ಲುವುದು ಬೇಡ. ಎಲ್ಲರೂ ಒಂದು ಕಡೆ ಸಮಸ್ಯೆ ಆದಾಗ ಮನಸ್ಸಿಗೆ ಬೇಜಾರಾಗ್ಬೋದು. ಇದಿಷ್ಟು ಬಿಟ್ಟರೆ ಏನೂ ಸಮಸ್ಯೆ ಇಲ್ಲ. ಆದರೆ ಈ ಬಾರಿ ಮಹಾಲಕ್ಷ್ಮಿ ಅನುಗ್ರಹವನ್ನು ನೀವು ಹೆಚ್ಚಾಗಿ ಪಡಿಲೇಬೇಕು. ಯಾಕೆ ವೇದಲ್ಲೇ ಇರೋದರಿಂದ ಶುಕ್ರ ಅನುಗ್ರಹವೇ ಮಹಾಲಕ್ಷ್ಮಿ. ಶುಕ್ರ ಚೆನ್ನಾಗಿದ್ದರೆ, ಉಚ್ಚವಾಗಿದ್ದರೆ ನಾವು ಮತ್ತಷ್ಟು ಶುಭಗಳನ್ನು ಜೀವನ ಪರ್ಯಂತ ಪಡಿತೀವಿ. ಶುಕ್ರ ದಶೆ ಇದ್ದಾಗ ಮತ್ತಷ್ಟು ಶುಭ ಫಲ ಪಡಿತೀವಿ. 6, 8, 12 ದುಸ್ಥಾನ ಅಂತ ಕರಿತೀವಿ. ಅಲ್ಲಿ ಏನಾದರೂ ಗ್ರಹಗಳು ನಮಗೆ ವ್ಯತ್ಯಾಸ ಆದಾಗ ನಮಗೆ ಅದರ ಒಂದು ಪರಿಣಾಮ ಬೀರೋದರಿಂದ ಈ ಬಾರಿ ಮಹಾಲಕ್ಷ್ಮಿಯ ವರಮಹಾಲಕ್ಷ್ಮಿಯ ಅನುಗ್ರಹವನ್ನು ಹೆಚ್ಚಾಗಿ
ಪಡ್ಕೋಬೇಕು. ಅದನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ ಖಂಡಿತ ಒಳಿತನ ತಾವು ಕಂಡ್ಕೊಬೋದು. ಈ ಬಾರಿ ವರಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ 1/4 kg ಒಣಗಿರೋ ಅವರೆಕಾಳು ದಕ್ಷಿಣೆ ಸಮೇತವಾಗಿ ತಾಂಬೂಲ ಸಮೇತವಾಗಿ ಕೊಡಿ. ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಕೊಡುವಂಥದ್ದು. ಈ ರೀತಿ ಒಂದು ಪರಿಹಾರ ಮಾಡಿಕೊಂಡ್ರೆ ಶುಭ ಫಲ. ಇದೇ 16ನೇ ತಾರೀಕು ವರಮಹಾಲಕ್ಷ್ಮಿಯ ಹಬ್ಬದ ದಿವಸ 1/4 kg ಬಿಡಿ ವಸ್ತ್ರದಲ್ಲಿ ಅವರೆಕಾಳು ಒಣಗಿರೋ ಅವರೆಕಾಳನ್ನು ಕಟ್ಟಿ ತಾಂಬೂಲ ಸಮೇತವಾಗಿ ದಕ್ಷಿಣೆನ ಇಟ್ಟು ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಡುವಂಥದ್ದು. ಜೊತೆಯಲ್ಲಿ ಇನ್ನೂ ಅನುಕೂಲ ಇದ್ದರೆ ನೀವು ಮರದ ಬಾಗಿಣವನ್ನು ಸಹ ಕೊಡಿ, ಅಥವಾ ಅಮ್ಮನವರಿಗೆ ಸೀರೆಯನ್ನು ಧಾರಣೆ ಮಾಡಿ, ಹಸಿರು ಸೀರೆಯನ್ನು ಅಮ್ಮನವರಿಗೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಧಾರಣೆಯನ್ನು ಮಾಡಿಸಿ ಖಂಡಿತ ಒಳ್ಳೆಯ ಶುಭಫಲಗಳನ್ನು ಈ ವಾರ ಖಂಡಿತ ತಾವೂ ಸಹ ದೇವಿಯ ಕೃಪಾ ಕಟಾಕ್ಷ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಒಳ್ಳೆಯ ಶುಭಫಲವನ್ನು ನೀವು ಸಹ ಪಡಿಬೋದು. ಈಗ ತುಲಾರಾಶಿ ಕಡೆ ಬನ್ನಿ. ತುಲಾರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ತುಲಾರಾಶಿಯವರಿಗೆ ಗುರುವಿನ ಅನುಗ್ರಹ ಒಂದು ಬೇಕಾಗುತ್ತೆ. ಯಾಕಂದರೆ ಗುರು ಅಷ್ಟಮದಲ್ಲೇ ಇರೋದರಿಂದ ಗುರುಬಲ ಬೇಕು. ಆದ್ದರಿಂದ ಈ ಬಾರಿ ತಾವು ವರಮಹಾಲಕ್ಷ್ಮಿ ಏನಾದರೂ ಮನೆಯಲ್ಲಿ ಸೀರೆ ಉಡಿಸ್ತಾ ಇದ್ರೆ ಅಮ್ಮನವ್ರಿಗೆ ಖಂಡಿತ ಹಳದಿಯ ಸೀರೆ, ಅರಿಶಿಣ ಬಣ್ಣ ಅಂತ ನಾವು ಏನು ಹೇಳ್ತೀವೋ ಆ ಹಳದಿ ಅಥವಾ ಅರಿಶಿಣ ಬಣ್ಣದ ರೂಪ ಅಥವಾ ಗೋಲ್ಡ್ ಬಣ್ಣದ ರೂಪದಲ್ಲಿ ಅಮ್ಮನವ್ರಿಗೆ ಸೀರೆಯನ್ನು ಧಾರಣೆ ಮಾಡಿ, ಅಥವಾ ದೇವಸ್ಥಾನಕ್ಕೆ ಏನಾದರೂ ತಾವು ಅಮ್ಮನವ್ರಿಗೆ ಧಾರಣೆ ಮಾಡಬೇಕು ಅಂದರೆ ಖಂಡಿತ ಹಳದಿ ಅಥವಾ ಗೋಲ್ಡ್ ಬಣ್ಣ ನೀವು ಅಮ್ಮನವ್ರಿಗೆ ಧಾರಣೆ ಮಾಡಿಸುವಂಥದ್ದು. ಅದೇ ರೀತಿ ಮನೆಗೆ ಬರುವಂಥ ಮುತ್ತೈದರಿಗೆ ಏನಾದರೂ ರವಿಕೆಯ ಬಟ್ಟೆ ಕೊಟ್ಟರೆ ಹಳದಿ, ಅರಿಶಿಣ ಅಥವಾ ಸೀರೆ ಸಮೇತವಾಗಿ ಕೊಡೋದಾದರೆ ಸೀರೆಯನ್ನು ಸಹ ನೀವು ಹಳದಿ ರೂಪದಲ್ಲಿ ಕೊಟ್ಟಿದೆ ಆದಲ್ಲಿ ಶುಭಫಲ ನಿಮಗೆ ಹೆಚ್ಚಿನ ರೂಪದಲ್ಲಿ ದೊರೆಯುವಂಥದ್ದು. ಸಕಲ ಇಷ್ಟಾರ್ಥ ಸಿದ್ಧಿಗಳು ಅಮ್ಮನವರ ಮುಖಾಂತರ ನಿಮಗೆ ದೊರೆಯುವಂಥದ್ದು. ಹಾಗೆ ಧನ ಕನಕ ವಾರ ಅಷ್ಟೈಶ್ವರ್ಯಗಳನ್ನು ಸಹ ನೀವು ಪಡೆಯುವಂಥ ವಾರ. ಯಾಕಂದರೆ ಲಾಭದಲ್ಲಿ ಏನಿದೆ ನಿಮಗೆ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗವಿದೆ. ಆದ್ದರಿಂದ ಅಷ್ಟಲಕ್ಷ್ಮಿ ವರಪ್ರಸಾದ ನಿಮಗೆ ದೊರೆಯುವಂಥದ್ದು. ಅದರಿಂದ ವರಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವಂತಹ ಎಲ್ಲ ಒಂದು ಸಮಯ ಸಾಂದರ್ಭಿಕ ಅಂತ ಏನು ಹೇಳ್ತೀವೋ ಅದೆಲ್ಲವೂ ಇದೆ. ಅದರಿಂದ ಹಳದಿ ಬಟ್ಟೆ, ಹಳದಿ ವಸ್ತ್ರದಿಂದ ಮತ್ತಷ್ಟು ಶುಭಫಲ ಪಡಿತೀರ. ಹಾಗೆ ನೀವು ಮಣೆ ಮೇಲೂ ಸಹ ಪೂಜೆ ಮಾಡುವಾಗ ಹಳದಿ ವಸ್ತ್ರವನ್ನು ನೀವು ಆ ಮಣೆ ಮೇಲೆ ಹಾಸಿ ನಂತರ ಅದರ ಮೇಲೆ ಆಸೀನರಾಗಿ ಪೂಜೆಯನ್ನು ಮಾಡಿ. ಹಾಗೆ ನೀವು ಸಹ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿ ಪೂಜೆಯನ್ನು ಮಾಡಿ. ಹಾಗೆ ಸ್ನಾನ ಮಾಡುವಾಗಲೂ ಅಷ್ಟೇ ಬಕೀಟು ಅಥವಾ ನೀವೇನು ಟಬ್ ಅಂತಿರುತ್ತೋ ಆ ಸ್ನಾನ ಮಾಡುವಾಗ ಅದಕ್ಕೂ ಸಹ ಅರಿಶಿಣವನ್ನು ಅರಿಶಿಣ ಪುಡಿಯನ್ನು ಸೇರಿಸಿ ಸ್ನಾನವನ್ನು ಮಾಡಿ. ಇದರಿಂದ ಮತ್ತಷ್ಟು ನಿಮಗೆ ಅನುಗ್ರಹ, ಶುಕ್ರನ ಅನುಗ್ರಹ, ಮಹಾಲಕ್ಷ್ಮಿಯ ಅನುಗ್ರಹ ದೊರೆತು ಸಕಲ ಇಷ್ಟಾರ್ಥ ಸಿದ್ಧಿಗಳು ನಿಮಗೆ ದೊರೆಯುವಂಥದ್ದು. ಹಾಗೆ ನಿಮಗೆ ಲಾಭದಲ್ಲಿ ರವಿ, ಬುಧ, ಶುಕ್ರ ಎಲ್ಲವೂ ಚೆನ್ನಾಗಿದೆ. ಆದರೆ ಗುರು ಅನುಗ್ರಹ ಬೇಕು. ಗುರು ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು. ನಮ್ಗೆ ಎರಡೂ ಬೇಕು. ಈ ಕಡೆ ಶುಕ್ರ ಅನುಗ್ರಹನೂ ಬೇಕು, ಗುರು ಅನುಗ್ರಹನೂ ಬೇಕು. ದುಡ್ಡಿದ್ರೆ ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಒಂದು ಸದ್ಬಳಕೆ ಆಗಬೇಕು, ಸದ್ವಿನಿಯೋಗ ಆಗಬೇಕು. ನಮಗೆ ಉಪಯೋಗ ಆಗದೆ ಆದಮೇಲೆ ಹಣ ಆಸ್ತಿ ಏನಕ್ಕೆ ಬೇರೆಯವ್ರಿಗ? ಆ ರೀತಿಯಲ್ಲಿ ನಮಗೆ ಸಮಯ ಚೆನ್ನಾಗಿರಬೇಕು. ಏನಿದ್ರು ಏನು ಪ್ರಯೋಜನ? ಆ ರೀತಿ ಪ್ರಶ್ನೆ ಬೇಡ. ಆದ್ದರಿಂದ ನಮ್ಮ ದುಡ್ಡು ನಮಗೇ ಬಳಕೆ ಆಗದೆ ಆದಮೇಲೆ ಪ್ರಯೋಜನ ಇಲ್ಲ. ಗುರುಬಲ ಬೇಕೇ ಬೇಕು. ಏನೇ ಮಾಡೋಕ್ಕೋದ್ರು ಗುರುಬಲ ಇಲ್ಲದೆ ಹೋದರೆ ಏನಿದ್ದರೂ ವ್ಯರ್ಥ. 100 ಜನಕ್ಕೆ ಅಡುಗೆ ಮಾಡಿಸಿ ಊಟ ಮಾಡೋರೇ ಬರಲಿಲ್ಲ ಅಂದಾಗ ವ್ಯರ್ಥ. ಅದನ್ನು ಹೊರಗಡೆ ಹಾಕಬೇಕು. ಆದ್ದರಿಂದ ನಾವು ಅಂದ್ಕೊಂಡಂಗೆ ನಡಿಬೇಕು. ಆದ್ದರಿಂದ ಪ್ರತಿಯೊಂದಕ್ಕೂ ಗುರುಬಲ ಬೇಕು. ಶುಕ್ರ ಅನುಗ್ರಹ ಇದೆ. ಗುರುಬಲಕ್ಕೆ ಈ ರೀತಿ ಮಾಡಿ ಖಂಡಿತ ತುಲಾರಾಶಿಯವರಿಗೆ ಒಳ್ಳೆಯ ಶುಭಫಲಗಳು ದೊರೆಯುವಂಥದ್ದು. ಹಾಗೆ ನಾಗಾರಾಧನೆ ಮಾಡಿ ಮತ್ತಷ್ಟು ಶುಭಫಲಗಳನ್ನು ನೀವು ಈ ವಾರ ಪಡಿತೀರ. ಈಗ ವೃಶ್ಚಿಕ ರಾಶಿ ಕಡೆ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಸಪ್ತಮದಲ್ಲಿ ಗುರು ರಾಶಾಧಿಪತಿಯ ಜೊತೆಯಲ್ಲಿ ದ್ವಿತೀಯಾಧಿಪತಿ ಹಾಗೂ ಪಂಚಮಾಧಿಪತಿಯನ್ನು ತೆಗೆದುಕೊಂಡಾಗ 7ನೇ ಮೇಲಿದ್ದಾಗ ಏನಾಯಿತು? ದಿಗ್ಬಲ ಬಂತು. ವಿವಾಹಕ್ಕೆ ಸಂಬಂಧವಾಗಿ ಸಿಹಿ ಸುದ್ದಿಗಳು, ಪ್ರಮೋಷನ್ ಆಗುವಂಥದ್ದು, ಸಂತಾನದಲ್ಲೂ ಸಿಹಿ ಸುದ್ದಿಗಳು ಬರುವಂಥದ್ದು, ಕುಟುಂಬಾಭಿವೃದ್ಧಿ ಅಂತ ಹೇಳ್ತೀವಿ. ಕುಟುಂಬಾಭಿವೃದ್ಧಿ ಅಂದಾಗ ಹೊಸ ಅತಿಥಿಗಳ ಆಗಮನ ಆಗುವಂಥದ್ದು. ಆದ್ದರಿಂದ ಶುಭ ಯೋಗಗಳಿರೋದರಿಂದ ಸಂತಾನಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಶುಭ ಫಲಗಳು ದಂಪತಿಗಳಿಗೆ ದೊರೆಯುವಂತಹ ಸಮಯ. ಆದ್ದರಿಂದ ಗುರುಮಂಗಳ ಯೋಗವನ್ನು ತಾವು ಉಪಯೋಗ ಮಾಡ್ಕೋಬೇಕು. ಜೊತೆಯಲ್ಲಿ ಮನೆ ಕಟ್ಟುವ ಬಗ್ಗೆ, ನಿವೇಶನ ಖರೀದಿಯ ಬಗ್ಗೆ ಅಥವಾ ಮನೆಯ ಒಂದು ನವೀಕರಣದ ಬಗ್ಗೆ ಆಲೋಚನೆ ಇದ್ದರೆ ಖಂಡಿತ ಮಾಡಿ. ಇದರಿಂದಲೂ ಯೋಗಕಾರಕ ನಿಮಗೆ ಬಲವನ್ನು ಕೊಡ್ತಾನೆ. ಹಾಗೆ ದಶಮದಲ್ಲೂ ಸಹ ನೋಡುವಾಗ ಯೋಗಕಾರಕ ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ
ಯೋಗವು ಹೆಚ್ಚಿನ ರೀತಿಯಲ್ಲಿರುವುದರಿಂದ ಉದ್ಯೋಗದಲ್ಲೂ ಸಹ ಒಂದು ಶಾಂತಿ, ಒಂದು ನೆಮ್ಮದಿ ದೊರೆಯುವಂಥದ್ದು. ಉದ್ಯೋಗ ಬದಲಾವಣೆಯ ಅವಶ್ಯಕತೆ ಇಲ್ಲ, ಅಲ್ಲೇ ಮುಂದುವರಿಬೇಕು. ಯಾಕಂದರೆ ಸಮಯ ಚೆನ್ನಾಗಿದ್ದಾಗ ಬಿಟ್ಟು ಬಂದು ನಂತರ ಪಶ್ಚಾತ್ತಾಪ ಪಡೋದು ಬೇಡ. ಏನಾದರೂ ತಕ್ಷಣದಲ್ಲಿ ಆಗದಿರುವಂಥ ಪ್ರಮೋಷನ್ ನಂತರ ದಿನಗಳಲ್ಲಿ ಆಗುವಂಥದ್ದು ಕಂಡುಬರುತ್ತೆ. ಅಥವಾ ನಿಮಗೆ ಯಾರಾದರೂ ಒಂದು ಆಹ್ವಾನವನ್ನು ಕೊಟ್ಟರೆ, ಬನ್ನಿ ಒಳ್ಳೆಯ ಉದ್ಯೋಗ ಇದೆ, ಸಂಬಳವನ್ನು ಕೊಡ್ತೇವೆ, ಪ್ಯಾಕೇಜ್ ಚೆನ್ನಾಗಿದೆ ಅಂದಾಗ ಭರವಸೆ ಅಥವಾ ಖಾತ್ರಿ ಅಂತ ಏನು ಹೇಳ್ತೀವೋ ಅದಿದ್ದಾಗ ಖಂಡಿತ ಮುಂದುವರಿಯಿರಿ. ಇಲ್ಲ ಅಂದರೆ ಬೇಡ, ಅಲ್ಲೇ ವೃತ್ತಿಯಲ್ಲಿ ಮುಂದುವರಿ. ಸ್ವಂತ ಉದ್ಯೋಗಕ್ಕೂ ನಿಮಗೆ ಸಮಯ ಚೆನ್ನಾಗಿದೆ. ರಾಜಕೀಯ ವ್ಯಕ್ತಿಗಳಿಗೂ ಉನ್ನತವಾದ ಸಮಯ ಬಂದಿದೆ. ಆದ್ದರಿಂದ ಗುರು ಅನುಗ್ರಹ ಇದ್ದಾಗ ಯಾವುದೇ ಭಯ ಬೇಡ. ಗುರು ಅನುಗ್ರಹ ಇದ್ದರೆ ಕೋಟಿ ಹಣವೂ ಸಹ ನಮಗೆ ಸಮಾನವಲ್ಲ. ಯಾಕಂದರೆ ಮುಟ್ಟಿದೆಲ್ಲ ಬಂಗಾರ, ಹೋದ ಕಡೆಯೆಲ್ಲ ಜಯ ಅಂದಾಗ ನಮಗೆ ಗುರು ಅತ್ಯಂತ ಮುಖ್ಯ. ಆಯುಷ್ ಆರೋಗ್ಯ ಎಲ್ಲ ಬೇಕು ಅಂತೀವಿ, ಎಲ್ಲದಕ್ಕೂ ನಮಗೆ ಗುರು ಅನುಗ್ರಹ ಬೇಕೇ ಬೇಕು. ಆದ್ದರಿಂದ ಗುರುಬಲ ತುಂಬ ಚೆನ್ನಾಗಿದೆ. ಹಾಗೆ ರಾಶಾಧಿಪತಿಯ ಜೊತೆಲೇ ಇರೋದರಿಂದ ಮತ್ತಷ್ಟು ಫಲ ಇರೋದರಿಂದ ಯೋಗಕಾರಕ ಚೆನ್ನಾಗಿದೆ. ಧನಪ್ರಾಪ್ತಿಯೂ ಚೆನ್ನಾಗಿದೆ. ಆದರೆ ಗುರುವನ್ನು ತೆಗೆದುಕೊಂಡಾಗ ಮತ್ತಷ್ಟು ಅಭಿವೃದ್ಧಿ ಇರೋದರಿಂದ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಫಲಗಳು ದೊರೆಯುವ ಒಂದು ಸಂದರ್ಭ ಇದೆ. ಅದನ್ನು ದೇವಾನುಗ್ರಹವನ್ನು ಪಡ್ಕೊಂಡು ತಾವು ಮುಂದುವರಿಬೋದು. ಹಾಗೆ ಜೊತೆಯಲ್ಲಿ ದುರ್ಗಾದೇವಿ, ಮಂಗಳವಾರ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಮತ್ತಷ್ಟು ಫಲಗಳು ದೊರೆಯುವಂಥದ್ದು. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ರಾಜಯೋಗವಿದೆ. ಮಣ್ಣಿಡಿದರೂ ಬಂಗಾರ ಅನ್ನುವಂಥ ಸಮಯ. ಆದ್ದರಿಂದ ವೃತ್ತಿಯಿಂದ ವ್ಯವಹಾರದಲ್ಲೂ ಎಲ್ಲದಕ್ಕೂ ಒಂದು ಸಮಯ ಉತ್ತಮವಾಗಿದೆ. ಬಳಸಿಕೊಂಡು ಒಂದು ಒಳ್ಳೆಯ ಶುಭಫಲ ಈ ವರಮಹಾಲಕ್ಷ್ಮಿ ಅನುಗ್ರಹ ತಮಗೆ ಉತ್ತಮವಾಗಿದೆ ಅಂತ ನಾವು ಹೇಳ್ಬೋದು. ಈಗ ಧನುಸು ರಾಶಿ ಕಡೆ ಹೋಗೋಣ ಬನ್ನಿ. ಧನುಸು ರಾಶಿಯವರೇ ಈ ವಾರ ಹೇಗಿದೆ ಅಂತ ನೋಡುವಾಗ, ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬವನ್ನು ತೆಗೆದುಕೊಂಡಾಗ ನಮಗೆ ಮೂಲ ನಕ್ಷತ್ರದಲ್ಲೇ ಬರುವಂಥದ್ದು. ಮೂಲ ನಕ್ಷತ್ರ ತೆಗೆದುಕೊಂಡಾಗ ನಮಗೆ ಧನುಸು ರಾಶಿಯಲ್ಲೇ ಬರುತ್ತೆ. ಆದ್ದರಿಂದ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥವರು ಮಹಾಲಕ್ಷ್ಮಿ ಅಮ್ಮನವರಿಗೆ ಸರಸ್ವತಿ ಕಲರ್ ಅಂತ ಬಟ್ಟೆ ಬರುತ್ತೆ, ಸೀರೆ. ಆ ಬಣ್ಣದಲ್ಲಿ ನೀವು ಅಮ್ಮನವರಿಗೆ ಸೀರೆಯನ್ನು ಕಳಸಕ್ಕೆ ಧಾರಣೆ ಮಾಡುವಾಗ ಅಥವಾ ಫೋಟೋ ಪಕ್ಕ ಇಡುವಾಗ ನೀವು ಇಡುವಂಥದ್ದು. ಅಥವಾ ದೇವಾಲಯದ ಮಹಾಲಕ್ಷ್ಮಿ ಅಮ್ಮನವರಿಗೂ ಸಹ ನೀವು ಏನು ಮಾಡ್ಬೋದು, ಸರಸ್ವತಿ ಕಲರ್ ಸ್ಯಾರಿಯನ್ನು ಅಥವಾ ಸೀರೆ ಅಂತ ನಾವೇನೇ ಹೇಳ್ತೀವೋ ಅದನ್ನು ಧಾರಣೆಯನ್ನು ಮಾಡಿಸಿ. ಇದರಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳು ತಮಗೆ ನೆರವೇರುವಂಥದ್ದು. ಕೇತು ವಾಕ್ಸಿದ್ಧಿಯನ್ನು ಕೊಡುವಂಥದ್ದು. ಅದರಿಂದ ಕೇತು ಮೋಕ್ಷಕಾರಕ ಅಂತಲೂ ಕರಿತೀವಿ. ದಶಮದಲ್ಲೇ ಇರೋದರಿಂದ ಕೇತು. ಅದರಿಂದ ನೀವು ಈ ಬಾರಿ ಅಮ್ಮನವರಿಗೆ ಹುರುಳಿಕಾಳು ಅಂದರೆ ಹುರುಳಿಯಿಂದ ಮಾಡಿದಂತಹ ನೀವು ನೈವೇದ್ಯ ಅಂದರೆ ಉಸ್ಲಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿ. ಇದರಿಂದ ಏನಾಗುತ್ತೆ, ಕೇತು ಅನುಗ್ರಹ ಮತ್ತಷ್ಟು ಫಲವನ್ನು ಕೊಡ್ತಾಳೆ. ಯಾಕಂದರೆ 10ನೇ ಮನೆ ಕೇತು ಅಂದಾಗ ವೃತ್ತಿಯ ಸ್ಥಾನ ಏನಾದ್ರು ಸಮಸ್ಯೆಗಳಾಗ್ತಾರೆ, ಏರುಪೇರಾಗ್ತಾರೆ. ಕೇತು ಬಂದಾಗ ಏನಾಗುತ್ತೆ, ಏರುಪೇರು. ಹಾವಿನ ರೀತಿಯಲ್ಲಿ ಸಂಚಾರ. ಹಾವು ಹೇಗೋಗುತ್ತೆ, ನಮಗೆ ನೇರವಾಗಿ ಹೋಗೋದಿಲ್ಲ, ಏರುಪೇರು. ಆದ್ದರಿಂದ ಹಾವು ಏಣಿ ಆಟದಲ್ಲಿ ಒಂದು ವ್ಯತ್ಯಾಸಗಳು, ಲಾಭ ಕಡಿಮೆ ಆಗ್ತಾಯಿದೆ, ವ್ಯವಹಾರಗಳು ಇನ್ನೇನು ಹತ್ರ ಬಂದು ಕಟ್ಟಾಗಿಬಿಡ್ತಾ ಇದೆ, ಕೈ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿದ್ದಾಗ ತಾವೇನು ಮಾಡ್ಬೋದು, ಅಮ್ಮನವ್ರಿಗೆ ವಿಶೇಷವಾಗಿ ಹುರುಳಿಯಿಂದ ಮಾಡಿದ ನೈವೇದ್ಯ ಅಂದರೆ ಉಸ್ಲಿ ನೈವೇದ್ಯ ಮಾಡಿ. ಅಥವಾ ಅಮ್ಮನವ್ರಿಗೆ ಮೊಗ್ಗಿನ ಜಡೆಯನ್ನು ಮಾಡಿದರೆ, ನಾಗರ ಎಡೆಯ ರೂಪದಲ್ಲಿ ಮೊಗ್ಗಿನ ಜಡೆಯನ್ನು ಅಮ್ಮನವರಿಗೆ ಧಾರಣೆಯನ್ನು ಮಾಡಿ. ಅಥವಾ ಚಿಕ್ಕದಾದರೂ ಸರಿ ನಿಮ್ಮ ಮನೆಗೆ ಕಳಿಸೋಕ್ಕೂ ಅದಕ್ಕೂ ಮಾಡ್ಬೋದು, ಫೋಟೋಕ್ಕೂ ಸಹ ಇಡ್ಬೋದು. ಈ ರೀತಿಯಾಗಿ ನಾಗರ ಎಡೆಯ ರೂಪದಲ್ಲಿ ಒಂದು ಚಿಕ್ಕದಾದರೂ ಸರಿ ಮನೆಯ ಸ್ವರೂಪಕ್ಕೆ ಅಥವಾ ದೇವಾಲಯಕ್ಕೆ ದೊಡ್ಡದಾದರೂ ಸರಿ ಮಗ್ಗಿನ ಜಡೆಯನ್ನು ನೀವು ಅಮ್ಮನವ್ರಿಗೆ ಧಾರಣೆ ಮಾಡಿ. ಇದರಿಂದ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಭಾಗ್ಯೋದಯ ಆಗುವಂಥದ್ದು ಎಲ್ಲ ಇದೆ. ಬುಧಾದಿತ್ಯ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗ ಎಲ್ಲವೂ ಶುಭಫಲ ಕೊಡೋದ್ರಿಂದ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬ ವಿಶೇಷ ಫಲವನ್ನು ಕೊಡಲಿ. ನಾ ಹೇಳೋ ರೀತಿಯಲ್ಲಿ ಮಾಡಿ, ಖಂಡಿತ ಮತ್ತಷ್ಟು ಶುಭಫಲ ನಿಮಗೆ ಈ ವಾರ ದೊರೆಯುವಂಥದ್ದು. ಈಗ ಮಕರ ರಾಶಿ ಕಡೆ ಹೋಗೋಣ ಬನ್ನಿ. ಮಕರ ರಾಶಿಯವರೇ ಹೇಗಿದೆ ಅಂತ ನೋಡುವಾಗ, ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಧರ್ಮ ನಿಮ್ಮನ್ನು ಕಾಪಾಡಿದ ಧರ್ಮವನ್ನು ನೀವು ಕಾಪಾಡಿ. ಯಾಕಂದರೆ ಯಾವತ್ತೂ ಸದಾ ನಮಗೆ ಕಾಯುವಂಥದ್ದು ಧರ್ಮ. ಮಾಡಿದ್ರೂ ಮಾರಾಯ ಅಂತ ಹೇಳ್ತೀವಿ. ಆದ್ದರಿಂದ ತಾವು ಏನು ಕೊಟ್ಟಿದ್ದೀರೋ ಅದೆಲ್ಲವೂ ಸಿಗುತ್ತೆ. ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತೀವಿ. ಆದ್ದರಿಂದ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ರೀತಿಯಲ್ಲಿ ಗುರು ಅನುಗ್ರಹ, ಶನಿಯ ಅಂಶದಲ್ಲಿ ಮತ್ತಷ್ಟು ಶುಭಫಲಗಳು ನಿಮಗೆ ದೊರೆಯುವಂಥದ್ದಿದೆ. ಗುರುಮಂಗಳ ಯೋಗವು ಸಹ ಶುಭಫಲಗಳನ್ನು ಪೂರ್ವ ಪುಣ್ಯಸ್ಥಾನದಿಂದ ಕೊಡ್ತಾನೆ. ಆದರೆ ಈ ಬಾರಿ ಅಷ್ಟಮದಲ್ಲಿ ರವಿ, ಬುಧ, ಶುಕ್ರ 3 ಗ್ರಹಗಳಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು
ಕೊಡಬೇಕಾಗುತ್ತೆ. ವ್ಯಾಯಾಮ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಹೆಚ್ಚಿನ ರೀತಿಯಲ್ಲಿ ಕೊಡುವಂಥದ್ದು. ಮಾನಸಿಕ ಒತ್ತಡಕ್ಕೆ ಒಳಗಾಗೋದು ಬೇಡ. ಯಾರದ ಸಮಸ್ಯೆಗಳಿಗೆ ಸಿಲುಕಿ ಚಿಂತಿಸೋದು ಬೇಡ. ತಮ್ಮ ಕೆಲಸ ಆಯಿತು ತಾವಾಯಿತು ಅನ್ನೋ ರೀತಿಯಲ್ಲಿದ್ದರೆ ತುಂಬ ಉತ್ತಮ. ಅದರಿಂದ ಅಂಗೈಲಿದೆ ಆರೋಗ್ಯ ಅನ್ನೋ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಆರೋಗ್ಯ ಇರೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸರಿಯಾದ ಸಮಯಕ್ಕೆ ಔಷಧಿ, ವೈದ್ಯರ ಭೇಟಿ ಎರಡೂ ಮಾಡಬೇಕಾಗತ್ತೆ. ಆದ್ದರಿಂದ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ಸಾಕು, ಅಂತಹ ಸಮಸ್ಯೆ ಬರೋದು. ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಎಚ್ಚರವಾಗಿರಬೇಕು. ಫೈನಾನ್ಸ್ ಮಾಡೋರು ಎಚ್ಚರಿಕೆಯಿಂದಿರಬೇಕು. ಹಾಗೆ ಹಣದ ಒಂದು ವ್ಯವಹಾರ ಮಾಡುವಾಗ ವಹಿವಾಟು ಅನ್ನೋದೆಲ್ಲ ಪ್ರತಿಯೊಂದು ಚೆಕ್ ಮುಖಾಂತರ, ಪತ್ರದ ಮುಖಾಂತರವಿರಲಿ. ನಂಬಿಕೆ ವ್ಯವಹಾರಗಳು ಮಾಡುವುದು ಬೇಡ. ಹಣ ಕಳೆದುಕೊಳ್ಳುವಂತಹ ಸಂದರ್ಭಗಳು ಕಂಡುಬರುತ್ತೆ. ಹಾಗೆ ಮೊಬೈಲ್ ಲಿಂಕಿಂದಲೂ ಸಹ ಹಣವನ್ನು ಕಳ್ಕೊಬೋದು. ಅದರಿಂದ ಯೋಚಿಸಿ, ಯಾವುದೋ ಮೊಬೈಲ್ಗೆ ಯಾವುದೋ ಒಂದು ಆಕಾಂಕ್ಷೆಗಳನ್ನ ತೋರಿಸಿ ನಿಮಗೆ ಆ್ಯಪ್ ಮುಖಾಂತರ ಹಣವನ್ನು ಕಸಿದುಕೊಳ್ಳಬಹುದು. ಅದರಿಂದ ಪರಿಚಯವಿಲ್ಲದ ಅಥವಾ ಆ ಬಿಸ್ನೆಸ್ ಬಗ್ಗೆ ಏನೂ ತಿಳಿಯದೆ ಏನೋ ಒಂದು ರೂಪದಲ್ಲಿ ಬುದ್ಧಿಜೀವಿಗಳೇ ಇವತ್ತು ಯಾವುದೋ ರೂಪದ ಹಣ ಕಳ್ಕೊತಾ ಇದ್ದಾರೆ. ಅಮಾಯಕ ರೀತಿಯಲ್ಲಿ ಹಣ ಹೋಗ್ತಾ ಇದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಸ್ನೇಹಿತರನ್ನು ಕೇಳಿ ಅಥವಾ ಯಾರಾದರೂ ಹತ್ತಿರ ತಮಗೆ ನಂಬಿಕೆ ಇರೋ ವಿಚಾರವನ್ನು ಆ ವ್ಯಕ್ತಿಗಳ ಜೊತೆ ಏನು ಒಂದು ವ್ಯವಹಾರ ಮಾಡಬೇಕಾದ್ರೂ ಒಂದು ಸಲ ವಿಚಾರ ಮಾಡಿ ಮುಂದುವರೆದ್ರೆ ಒಳಿತು. ಇಲ್ಲವಾದರೆ ಹಣ ಕಳ್ಕೊಬೋದು. ಬ್ಯಾಂಕ್ನಲ್ಲಿ ಸ್ವಲ್ಪ ಹಣ ತರುವಾಗ ಅಥವಾ ಹಣವನ್ನು ಅಲ್ಲಿ ಡಿಪಾಸಿಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಮಾಡಿ. ಹಣ ತೆಗೆದುಕೊಂಡುವಾಗಲೂ ಯಾರ ಜೊತೆಯಲ್ಲಿ ಹೋಗುವುದು ಉತ್ತಮ. ಆಭರಣಗಳ ಬಗ್ಗೆಯೂ ಸಹ ಎಚ್ಚರವಾಗಿ ಇರುವಂಥದ್ದು ಉತ್ತಮ. ಸಮಯ ಚೆನ್ನಾಗಿದೆ. ಕೆಲವೊಂದು ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಉತ್ತಮವಾದ ವಾರ ಅಂತ ನಾವು ನಿಮಗೆ ಹೇಳ್ಬೋದು. ಆದ್ದರಿಂದ ಅಷ್ಟಮದಲ್ಲೇ ಶುಕ್ರ ಇರೋದೇ ಈ ಬಾರಿ ಶುಕ್ರನ ಪೂಜೆಯನ್ನು ಹೆಚ್ಚಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿ. ಅಮ್ಮನವರಿಗೆ ನೀವು ಈ ಬಾರಿ ಮರದ ಬಾಗಿಣವನ್ನು ಕುಟುಂಬ ಸಮೇತವಾಗಿ ಕೊಡುವ ಮುಖಾಂತರ ಮತ್ತಷ್ಟು ಶುಭಫಲವನ್ನು ಪಡಿತೀರ. ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಅಂತ ಪ್ರಥಮದಲ್ಲಿ ಹೇಳಿದ್ದೇನೆ. ಅದನ್ನು ನೋಡಿ ಖಂಡಿತ ತಾವು ಪೂಜೆಯನ್ನು ಮಾಡಿ ಸಂಕಲ್ಪಪೂರ್ವಿತವಾಗಿ ಮಾಡಿ. ಮತ್ತಷ್ಟು ಶುಭಫಲ ನಿಮ್ಮ ಜೊತೆಯಲ್ಲಿ ಉಂಟಾಗುತ್ತೆ. ಮರದ ಬಾಗಿಣ ಕೊಡುವ ಮುಖಾಂತರ 14ನೇ ತಾರೀಕು ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಹೆಚ್ಚಾಗಿ ದೊರೆಯುವಂತಹದ್ದು. ಹಾಗೆ ಈ ವಾರ ನಿಮಗೆ ಶುಭ ಉಂಟಾಗಲಿದೆ. ಈಗ ಕುಂಭರಾಶಿ ಕಡೆ ಹೋಗೋಣ ಬನ್ನಿ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ಶಶಮಹಾ ಪುರುಷ ಯೋಗವು ಉತ್ತಮವಾಗಿದೆ. ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗವು ಎಲ್ಲವೂ ಸಹ ಫಲವನ್ನು ಕೊಡುವಂಥದ್ದು. ಅದರಿಂದ ನಿಮಗೆ ರಾಜಯೋಗ, KS IAS ಇರ್ಬೋದು, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹಾಗೆ ವೃತ್ತಿಯಲ್ಲಿರುವವರೆಗೂ ಒಳ್ಳೆಯ ಒಂದು ಪ್ರಮೋಷನ್ ಅಂತ ಹೇಳ್ತೀವಿ ಅಥವಾ ವಿಶೇಷವಾದ ಅಧಿಕಾರಗಳು, ಹೆಚ್ಚುವರಿ ಅಧಿಕಾರಗಳು ದೊರೆಯುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೂ ಮತ್ತಷ್ಟು ಶುಭ ಫಲಗಳು ದೊರೆಯುವಂಥದ್ದು. ಉನ್ನತ ಸ್ಥಾನಮಾನ ಗೌರವಗಳು ದೊರೆಯುವಂಥದ್ದು. ಕಾರ್ಯಕರ್ತರಿಗೂ ಸಹ ಚೆನ್ನಾಗಿದೆ. ನೂತನ ಆಯ್ಕೆಯಲ್ಲಿ ನೀವು ಆಯ್ಕೆ ಆಗುವಂಥದ್ದು, ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸುವಂತಹದ್ದು, ಗುರುತಿಸುವಿಕೆ, ಅನೇಕ ವಿಚಾರಗಳು ರಾಜಯೋಗವನ್ನು ಕೊಡುವಂಥದ್ದು. ಸರ್ಕಾರದಲ್ಲೂ ಸಹ ತಮ್ಮ ಒಂದು ವಿಶೇಷ ಸ್ಥಾನಮಾನಗಳು ಸಹ ದೊರೆಯುವಂತಹ ಎಲ್ಲ ಸಂದರ್ಭಗಳು ಇದೆ. ಆದ್ದರಿಂದ ಶಶಮಹಾಪುರುಷ ಯೋಗ ಅನ್ಯ ಒಂದು ಯೋಗಗಳು ತೆಗೆದುಕೊಂಡಾಗ ಉತ್ತಮವಾದ ಸಮಯವಾಗಿದೆ. ತಮ್ಮ ಒಂದು ಪ್ರಯತ್ನದಿಂದ ಮತ್ತಷ್ಟು ಯಶಸ್ವಿಯನ್ನು ಕಾಣುವಂಥದ್ದು. ಇಲ್ಲಿ ಪ್ರಯತ್ನ ಮುಖ್ಯ, ಫಲ ಒಂದು ನಮ್ಮ ಜೊತೆಯಲ್ಲೇ ಬರುವಂಥದ್ದು. ಆದ್ದರಿಂದ ಯೋಗ ಚೆನ್ನಾಗಿದೆ. ಸಮಯವನ್ನು ಬಳಸ್ಕೊಳ್ಳಿ, ಮತ್ತಷ್ಟು ಶುಭ ಫಲಗಳನ್ನು ಪಡಿತೀರ. ಹಾಗೆಯೇ ವಿವಾಹ ವಿಚಾರದಲ್ಲೂ ಶುಭ ಸೂಚಕಗಳು ಕಂಡುಬರುತ್ತೆ. ಆದ್ದರಿಂದ ವಿವಾಹಕ್ಕೆ ಪ್ರಯತ್ನ ಪಟ್ಟರೂ ಸಹ ಬಹುಬೇಗ ಶೀಘ್ರವಾಗಿ ವಿವಾಹ ಆಗುವಂಥದ್ದು. ಹಾಗೆ ದಂಪತಿಗಳು ದೂರ ಆಗಿದ್ದರೆ ಒಂದಾಗುವಂಥ ಸಮಯ. ರಾಜಿ ಪ್ರಯತ್ನ ಪಟ್ಟರೆ ಖಂಡಿತ ದೂರವಾಗಿರುವಂತಹ ಒಂದು ಕುಟುಂಬ ಅಥವಾ ಏನು ಸಂಸಾರ ಇದೆಯೋ ಅದು ಒಂದಾಗುವಂತಹ ಸಮಯ. ಆದ್ದರಿಂದ ರಾಜಿಯ ಪ್ರಯತ್ನ ಪಟ್ಟರೆ ಅಥವಾ ಡೈವರ್ಸ್, ವಿವಾಹ ವಿಚ್ಛೇದನ ಅಂತ ಯಾರು ಹೋಗಿದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಕುಟುಂಬಗಳು ಒಂದು ಆಗುವಂತಹ ಸಂದರ್ಭವೂ ಸಹ ಇದೆ. ಆದ್ದರಿಂದ ಕುಂಭರಾಶಿಯ ಶುಭ ಯೋಗಗಳು ಇರೋದರಿಂದ ಒಂದು ಪ್ರಯತ್ನ ಪಟ್ಟರೆ, ಹೆಚ್ಚಿನ ಒಂದು ಶ್ರಮ ಪಟ್ಟರೆ, ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗದಲ್ಲಿರೋವರೆಗೂ ಏನು ಶ್ರಮ ಪಡ್ತಿರೋ ಖಂಡಿತ ಯೋಗ, ರಾಜಯೋಗ ನಿಮ್ಮ ಜೊತೆಯಲ್ಲಿದ್ದು ಇಂತಹ ಅವಕಾಶಗಳು ಮತ್ತೆ ಬರೋದಿಲ್ಲ. ಸದಾವಕಾಶವನ್ನು ಉಪಯೋಗಿಸಿಕೊಂಡು ಮುಂದುವರಿದರೆ ಕುಂಭರಾಶಿಯವರಿಗೆ ಒಳ್ಳೆಯ ಫಲ. ವರಮಹಾಲಕ್ಷ್ಮಿಯ ಹಬ್ಬವೂ ಸಹ ನಿಮಗೆ ಸಂಪೂರ್ಣವಾಗಿ ಫಲವನ್ನು ಕೊಡುವಂತಹ ವಾರವಾಗಿದೆ. ಹಾಗೆ ಆಂಜನೇಯ ಸ್ವಾಮಿಗೆ ನೀವು ವಿಳ್ಯದೆಲೆ ಆಹಾರವನ್ನು ನೀವು ಧಾರಣೆ ಮಾಡಿ ಮತ್ತಷ್ಟು ಶುಭ ಫಲಗಳು ನಿಮಗೆ ದೊರೆಯುತ್ತೆ. ಈಗ ಮೀನರಾಶಿ ಕಡೆ ಹೋಗೋಣ ಬನ್ನಿ. ಮೀನರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಮೀನರಾಶಿಯವರಿಗೆ ಲಕ್ಷ್ಯವನ್ನು ಸಾಧಿಸುವಂತಹ ವಾರ. ಧೈರ್ಯ, ಸಾಹಸ ಲಕ್ಷ್ಮಿ ಅನ್ನೋ ರೀತಿಯಲ್ಲಿ ಗುರುಮಂಗಳ ಯೋಗ ಭಾಗ್ಯಸ್ಥಾನವನ್ನು ನೋಡ್ತಾ ಇರೋದ್ರಿಂದ ನಿಮಗೆ
ಅಪರಿಮಿತವಾದ ಫಲಗಳು ಉಂಟು. ಶ್ರಮದಿಂದ ಫಲ ಉಂಟು. ಅದರಿಂದ ನೀವೇನು ಶ್ರಮ ಆಗ್ತಿರೋ ಖಂಡಿತ ಫಲ ದೊರೆಯುವಂಥದ್ದು. ಅದರಿಂದ ಧೈರ್ಯವಾಗಿ ಮುನ್ನುಗ್ಗುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಆತ್ಮಬಲವೇ ಬಂಡವಾಳ. ಕೆಲವು ಬಂಡವಾಳ ಕೇಳ್ತಾರೆ, ದೇರ್ ಇಸ್ ಎ ವಿಲ್, ದೇರ್ ಇಸ್ ಎ ವೇ. ಆತ್ಮಕ್ಕೆ ಬಲ ಉಂಟು, ಶಕ್ತಿ ಉಂಟು. ಈಗ ನಾವು ನೋಡಬೇಕು, ಹೆಚ್ಚಿಗೆ ಯಾರು ಮೆಡಿಟೇಷನ್ ಮಾಡ್ತಾರೋ ಅವರು ಕಾರ್ಯಸಿದ್ಧಿಯನ್ನು ಮಾಡ್ಕೋತಾರೆ. ಆತ್ಮಬಲ ಹೆಚ್ಚಾಗಿರುತ್ತೆ, ದೇವಬಲ ಹೆಚ್ಚಾಗಿರುತ್ತೆ. ದೇಹ ಆಕರ್ಷಣೆಯಾಗಿ ಅವ್ರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೊಡಿಸ್ತಾ ಇರುತ್ತೆ. ಅವರ ಪ್ರಯತ್ನದಿಂದಲೇ ಅವರಾಗಿರ್ತಾರೆ. ಆದ್ದರಿಂದ ವಿಲ್ ಪವರ್ ಅಂತ ಹೇಳ್ತಾರೆ. ಆ ವಿಲ್ ಪವರ್ ನಿಮಗೆ ಸಮಯೋಚಿತವಾಗಿ ಉತ್ತಮವಾಗಿದೆ, ಬಳಸ್ಕೋಬಹುದು. ಆದ್ದರಿಂದ ತಮ್ಮ ಒಂದು ಪ್ರತಿಭೆ ಏನಿದೆಯೋ ಹೊರ ಬಿಂಬಿಸುವಂಥದ್ದು, ಹೊರ ತರುವಂಥದ್ದು, ನಾಟ್ಯ, ನೃತ್ಯ, ಕಲೆ, ಸಂಗೀತ ಏನೇನಿದೆಯೋ ಅದೆಲ್ಲವನ್ನು ಹೊರ ಬಿಂಬಿಸುವಂತಹ ಒಂದು ಸಂಯೋಗ ಬಂದಿದೆ. ನೀವು ಬಳಸ್ಕೊಳ್ಳಿ. ಇದರಿಂದ ಉನ್ನತವಾದ ಒಂದು ಸ್ಥಾನಮಾನ, ಉದ್ಯೋಗ ಅಥವಾ ತಾವು ಏನು ಬಯಸ್ತಾ ಇದ್ದೀರೋ ಆ ಒಂದು ಉತ್ತಮ ರೀತಿಯಲ್ಲಿ ತಲುಪಲು ಈಗ ರಸ್ತೆ, ರಹದಾರಿ ಅಂತ ಏನು ಹೇಳ್ತೀವೋ ಅದು ನಿಮಗೆ ರೆಡಿಯಾಗಿದೆ. ಆದ್ದರಿಂದ ಬಳಸ್ಕೊಂಡು ನೀವು ಒಂದು ಸಾಧಕರ ಸಾಲಿನಲ್ಲಿ ಸಾಧಕರಾಗಿ ಹೋಗುವಂತಹ ಸಮಯ. ಪ್ರತಿಯೊಬ್ಬರು ಸಾಧಕರಾಗಿರೋದು ಅಥವಾ ಈ ಒಂದು ಪ್ರಪಂಚದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿರುವುದು ಅವರ ಶ್ರಮದಿಂದ. ಹಿಂದೆ ಮಾಡಿರುವ ತಾತ ಮುತ್ತಾತ ಆಸ್ತಿಯಿಂದ ಆಗಿರುವವರು ಅಷ್ಟು ನಮಗೆಲ್ಲೂ ಕಂಡುಬರಲ್ಲ. ಸಾಧಕರ ಸಾಧನೆ, ಸಾಧಕರ ಹಾದಿಯಲ್ಲಿ ಅಂತ ನಾವು ಕರಿಬೇಕು ಅಂದಾಗ ನಮ್ಮನ್ನು ಗುರುತಿಸಿ ಕೊಡ್ತಾರೆ. ಒಂದು ಪ್ರಶಸ್ತಿ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಮತ್ತೊಂದು ರೂಪದಲ್ಲಿ ಒಂದು ಕರೆದು ನಮ್ಮನ್ನು ಸನ್ಮಾನ ಮಾಡಬೇಕು ಅಂದರೆ ನಮ್ಮ ವೈಖರಿ, ಹಣ ಅಂತಸ್ತು ನೋಡಿ ಕರೆದು ಕೊಡೋದಿಲ್ಲ. ನಮ್ಮ ಸಾಧನೆ ಹುಟ್ಟಿ ಏನಾರು ಮಾಡಿದ್ರೆ ಖಂಡಿತ ನಮ್ಮನ್ನು ಗುರ್ತಿಸ್ತಾರೆ. ಅಂಥ ಗುರುತಿಸಿ ಮುಂಬರುವಂತಹ ದಿನಗಳು ನಿಮ್ಮ ಜೊತೆಯಲ್ಲಿರೋದ್ರಿಂದ ಯಶಸ್ವಿಯಾಗಿ ಮುಂದುವರಿಯಿರಿ. ಖಂಡಿತ ಫಲಗಳು ದೊರೆಯುತ್ತೆ. ನಿಮ್ಮ ವಿದ್ಯೆಯೇ ನಿಮಗೆ ಬಂಡವಾಳ. ಹಾಗೆ ಈ ಬಾರಿಯ ಒಂದು ಶುಕ್ರನ ಅನುಗ್ರಹ ತಮಗೆ ಬೇಕೇ ಬೇಕು. ಆದ್ದರಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಸಹಸ್ರನಾಮ, ವಿಶೇಷವಾಗಿ ಸಹಸ್ರನಾಮವನ್ನು ತಾವು ಪಠನೆ ಮಾಡಬೇಕಾಗುತ್ತೆ. ಕುಂಕುಮಾರ್ಚನೆ ಇರ್ಬೋದು ಅಥವಾ ಪುಷ್ಪಾರ್ಚನೆಯಿಂದ ಮಹಾಲಕ್ಷ್ಮಿನ ಶ್ರದ್ಧಾಭಕ್ತಿಯಿಂದ ಸಹಸ್ರನಾಮ ಪಠಣೆಯನ್ನು ಮಾಡಿ. ಇದನ್ನು ಶುಭ ಉಂಟಾಗುತ್ತೆ, ಇಷ್ಟಾದರೂ ಸಿದ್ಧಿ ಆಗುತ್ತೆ. ಅಥವಾ ಮೈಲ್ ಮಾಡೋಕ್ಕಾಗಿಲ್ಲ ಅಂದರೆ ತಾವು ದೇವಾಲಯದಲ್ಲಿ ಕೂತ್ಕೊಂಡು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಾದರೂ ಕೂತು ಖಂಡಿತ ಸಹಸ್ರನಾಮ ಪಠಣೆಯನ್ನು ಮಾಡಿ ಶುಭ ಉಂಟಾಗುತ್ತೆ. ಹಾಗೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡ್ಕೋಬೇಕು, ಫೋಟೋ ರೂಪದಲ್ಲೋ ವಿಗ್ರಹ ರೂಪದಲ್ಲೋ ಅಥವಾ ಕಳಸ ರೂಪದಲ್ಲಿ ಹೇಗೆ ಸ್ಥಾಪನೆ ಮಾಡ್ಕೋಬೇಕು ನಾನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಪ್ರಾರಂಭದಲ್ಲೇ ನೋಡಿ ತಮಗೆ ಅನುಗ್ರಹವನ್ನು ಮಾಡಿಕೊಳ್ಳಿ. ಖಂಡಿತ ಫಲಗಳು ನಿಮಗೆ ದೊರೆಯುವಂಥದ್ದು. ಹಾಗೆ ಅನುಕೂಲವಿದ್ದರೆ ಅಮ್ಮನವರಿಗೆ ವಿಶೇಷವಾಗಿ ಮರದ ಬಾಗಿಣವನ್ನು ಸಹ ತಾವು ಕುಟುಂಬ ಸಮೇತವಾಗಿ ಕೊಡುವಂಥದ್ದು. ಇಲ್ಲಿ ಗಂಡು ಹೆಣ್ಣು ಅಂತಿಲ್ಲ, ಮಹಾಲಕ್ಷ್ಮಿ ಎಲ್ಲರಿಗೂ ಲಕ್ಷ್ಮಿ ಬೇಕು, ಎಲ್ಲರಿಗೂ ಹಣ ಬೇಕೇ ಬೇಕು, ಗೃಹಲಕ್ಷ್ಮಿ ಅಂತ ಹೇಳ್ತೀವಿ. ಆದ್ದರಿಂದ ಹಣಕ್ಕೋಸ್ಕರ ಗಂಡು ಹೆಣ್ಣು ಅಂತ ಯಾವುದೇ ರೀತಿಯಲ್ಲಿ ವ್ಯತ್ಯಾಸವಿಲ್ಲ. ಆದ್ದರಿಂದ ಕುಟುಂಬ ಸಮೇತವಾಗಿಯೂ ಹೋಗಿ ನೀವು ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಖಂಡಿತ ಕೊಡಿ. ಇದರಿಂದ ಶುಭ ಫಲಗಳು ನಮಗೆ ದೊರೆಯುವಂಥದ್ದು. ನಾವೇನು ವ್ಯವಹಾರ ಮಾಡ್ತೇವೆ, ನಿತ್ಯ ವ್ಯವಹಾರ ಅಥವಾ ಉದ್ಯೋಗ ಅಥವಾ ಆದಾಯ ಪ್ರತಿಯೊಂದರಲ್ಲೂ ನಮಗೆ ಧನ ಮೂಲ ಅದರಿಂದ ಬರುತ್ತೆ. ಅದರಿಂದ ನಾವು ಜೀವನವನ್ನು ಮಾಡ್ತೀವಿ. ಆದ್ದರಿಂದ ಶುಭ ಫಲಗಳು ನಿಮಗೆ ಹೆಚ್ಚಾಗಿ ದೊರಕಲಿ ಅಂತ ನಾನು ವರಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಈ ವಾರ ನಿಮಗೆ ಶುಭ ಉಂಟಾಗುವಂಥದ್ದು. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ಮುಗಿಯಿತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಹಾಗೂ ವರಮಹಾಲಕ್ಷ್ಮಿ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಿರುವಂಥ ನಿಮ್ಮ ಅಸ್ಟ್ರೋ ವಿದ್ವಾನ್. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.